ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ, ಹಂಚೋಳ ಈ ಪ್ರೀತಿ ಬೇಕಿಲ್ಲ, ರಸೀತಿ ಮುಗಿದನ್ನೇ ಮುಂದಾಡಿ ರೆಕ್ಕೆ ಕಿಚ್ಚಿ ಹಾರುತ್ತಾರೆ ಗಾಳಿಪಟ, ಗಾಳಿಪಟ, ಗಾಳಿಪಟ. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ, ಕನಸಿನ ನೋಟಿಗೆ ಚಿಲ್ಲರೆ ಬೇಕೆ, ನಗುವನ್ನು ಎಲ್ಲೋ ಮರೆತೆವು ಏಕೆ, ಕಿಸೆಯಲ್ಲಿ ಕದ್ದ ಚಂದ್ರನ ಚೂರು ನಮ್ಮನ್ನು ಪತ್ತೆ ಮಾಡುವರಾರು, ಹೋರಾಗಿದೆ ಈ ಭೂಪಟ, ಹಾರಾಟವೇ ನಮ್ಮ ಹಠ. ಗಾಳಿಪಟ, ಗಾಳಿಪಟ, ಗಾಳಿಪಟ. ಕಾಮನ ಬಿಲ್ಲು ಬಾಳಿಗೆ ಗುಂಡೆ, ಸ್ನೇಹಕ್ಕೂ ಕೂಡ ರೇಷನ್ ಬಂದೆ, ಸಂಭ್ರಮಕ್ಕಿಲ್ಲ ಸೀಸನ್ ಟಿಕೇಟು, ಏರಿಸಬೇಕು ನಂಬರ ರೇಟು. ಇದು ಪ್ರೀತಿಯ ಚಿತ್ರಪಟ, ಈ ದೋಸ್ತಿಯೇ ನಮ್ಮ ಚಟ. ಗಾಳಿಪಟ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು, ರಾಜರತ್ನ ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು, ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯ
ಗೆಳೆಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯೇ ನೆನೆದು ಪ್ರೀತಿ ಹಂಚಿರುವ ಶ್ರೀ ಮಹಾಗಣಪತಯೇ ನಮಃ. ಓಂ ಶ್ರೀ ಧನ್ವಂತರಿ ನಮಃ. ಆರೋಗ್ಯದ ಅಧಿದೇವತೆ ಶ್ರೀ ಧನ್ವಂತರಿ ದೇವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನಮ್ಮ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ ಕಾಸರಗೋಡು ವತಿಯಿಂದ ಸಾಹಿತ್ಯ ಗಾನ ನೃತ್ಯ ವೈಭವ ಈ ಭವ್ಯ ವೇದಿಕೆಯಲ್ಲಿ ನಿಮ್ಮ ಮುಂದೆ ಜರಗಲಿರುವುದು. ಜೈ ತಾಯಿ ಭುವನೇಶ್ವರಿ. ನಮಸ್ಕಾರ. ನಮ್ಮ ಕನ್ನಡದ ರಸ ಋಷಿ, ಕನ್ನಡದ ಮೇರು ಕೃತಿ ಶ್ರೀರಾಮಾಯಣ ದರ್ಶನವನ್ನ ಸೃಜಿಸಿ, ಶ್ರೀರಾಮಾಯಣ ದರ್ಶನವೇ ಕುವೆಂಪುವನ್ನ ಸೃಜಿಸಿದ್ದು ಅಂತ ಹೇಳಿಕೊಂಡಂತಹ ಸರಳ ಆದರೆ ಕನ್ನಡದ ವಿರಳ ಮಹಾಕವಿ, ಕನ್ನಡಕ್ಕೆ ಮೊದಲ ಜ್ಞಾನಪೀಠವನ್ನು ತಂದುಕೊಟ್ಟಂತಹ ಮಹಾನ್ ಚೇತನ, ದಿವಂಗತ ಶ್ರೀ ಕುವೆಂಪು ಅವರ ಹುಟ್ಟೂರಾದಂತಹ ನಮ್ಮ ಈ ಹುಬ್ಬಳ್ಳಿಯಲ್ಲಿ ಎಲ್ಲರಿಗೂ ತಿಳಿದಿರುವ ಹಾಗೆ ಇವತ್ತು ಅಮೂಲ್ಯವಾದಂತಹ ಒಂದು ಕವನ ಸಂಕಲನ ಮತ್ತು ಗುರುವಂದನಾ ಕಾರ್ಯಕ್ರಮ ನಡೆಯುತ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಶೀರ್ಷಿಕೆಯ ಹಾಗೆ ಎಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ, ಪ್ರೀತಿಸುವವರಿಗೆ, ಕನ್ನಡ ಸಾಹಿತ್ಯದ ಸೌಹೃದಯಗಳಿಗೆ, ಕವಿಗಳಿಗೆ ಈ ಹುಬ್ಬಳ್ಳಿ ಒಂದು ಪುಣ್ಯಕ್ಷೇತ್ರ, ಸಾಹಿತ್ಯದ ಪುಣ್ಯಕ್ಷೇತ್ರ ಅಂತ ನಾನು ಭಾವಿಸ್ತೇನೆ. ಇಂತಹ ಒಂದು ಕ್ಷೇತ್ರದಲ್ಲಿ ಬೆಂಗಳೂರಿನ ರೋಟರಿ ಮಿಡ್ಟೌನ್ ಅವರ ಸಹಯೋಗದೊಂದಿಗೆ ಬೆಂಗಳೂರಿನ ಜಾಗೃತಿ ಟ್ರಸ್ಟ್ ಇವತ್ತಿನ ಒಂದು ಸುಂದರ, ಸರಳ ಮತ್ತು ಅತ್ಯುತ್ತಮ ಸಮಾರಂಭವನ್ನ ಈ ಪುಣ್ಯ ಸ್ಥಳದಲ್ಲಿ ಹಮ್ಮಿಕೊಂಡಿದೆ. ಇದರ ಅಂಗವಾಗಿ ಅನುಭವ ಲಹರಿ ಕವನ ಸಂಕಲನ ಲೋಕಾರ್ಪಣೆಗೊಳ್ತಾ ಇದೆ, ಮಧ್ಯ ಕವಿಗೋಷ್ಠಿ ನಡೀತಾ ಇದೆ. ಹಾಗೆಯೇ ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂತಹ ಸಾಧಕರಿಗೆ ಸನ್ಮಾನ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಸಲುವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂತಹದ್ದು ಹೆಮ್ಮೆಯ ವಿಷಯ. ಮೊದಲಿಗೆ ನಮ್ಮ ಕರ್ನಾಟಕ ಸರ್ಕಾರ ಸಚಿವಾಲಯದ ಉಪ ಕಾರ್ಯದರ್ಶಿಯವರಾದಂತಹ ಡಾಕ್ಟರ್ BS ಮಂಜುನಾಥ್ ಅವರ ಅನುಭವ ಭಾವಜೀವಿಯನ್ನು ಎಂಬ ಕಾವ್ಯನಾಮದಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂತಹ ಭಾವಜೀವಿಯ ಅನುಭವ ಲಹರಿ ಕವನ ಸಂಕಲನ ಬಿಡುಗಡೆ ಮತ್ತು ಗುರುವಂದನೆ ಕಾರ್ಯಕ್ರಮಗಳು ಮೊದಲ ಹಂತದಲ್ಲಿ ಜರುಗ್ತಾ ಇದ್ದಾವೆ. ನಾವು ಬೆಂಗಳೂರಲ್ಲಿ ಕಾರ್ಯಕ್ರಮವನ್ನ ಮಾಡಿದ್ರೆ ಮೊದಲು ಎಲ್ಲರಲ್ಲಿ ಕೋರಿಕೆ ಸಲ್ಲಿಸೋದು ಏನಂತ ಹೇಳಿದ್ರೆ, ತಮ್ಮ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿ, ಅನಿವಾರ್ಯ ಇದ್ರೆ ಸೈಲೆಂಟ್ ಅಲ್ಲಿ ಇಟ್ಕೊಳ್ಳಿ ಅಂತ. ಇಲ್ಲಿ ಸಂತೋಷದ ವಿಚಾರ ಆದಂದ್ರೆ ಯಾರ ಮೊಬೈಲ್ಗೂ ನೆಟ್ವರ್ಕ್ ಸಿಗಲ್ಲ, ಜಿಯೋ ಅಂತದೇನೋ ಸಿಗುತ್ತಂತೆ. ಅಂತವ್ರೇನಾದ್ರು ಇದ್ರೆ ದಯಮಾಡಿ ಸೈಲೆಂಟ್ ಅಲ್ಲಿ ಇಟ್ಕೊಳ್ಳಿ. ಮಧ್ಯ ಯಾರು ಫೋಟೋ ತೆಗೆಯೋದಕ್ಕೆ ಬಂದು ಸಭೆಯ ಘನತೆಗೆ ನಾವು ಕುಂದು ತರೋದು ಬೇಡ. ರೆಕಾರ್ಡ್ ಆಗುತ್ತೆ, ತಮಗೆ ಹಂಚಿಕೆ ಆಗುವ ಎಲ್ಲಾ ಸಾಧ್ಯತೆಗಳು ಇದಾವೆ. ಈ ನಿಟ್ಟಿನಲ್ಲೂ ಕೂಡ ತಮ್ಮಲ್ಲಿ ಮನವಿಯನ್ನ ಮಾಡುತ್ತಾ, ಇಂದಿನ ಈ ಎಲ್ಲ ಕಾರ್ಯಕ್ರಮಗಳು ಸುಲಲಿತವಾಗಿ ನಡೆಯಲಿ ಅಂತ ಭಗವಂತನನ್ನ ಕೋರ್ತಾ ಇದ್ದಾರೆ. ಪ್ರಾರ್ಥನೆಯೊಂದಿಗೆ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘದ ಕಲಾವಿದರಾದಂತಹ ಕುಮಾರಿ ಪಾವನ ಐತಾಳ್ ಮತ್ತು ಕುಮಾರಿ ಅಶ್ವಿನಿ ಐತಾಳ್ ಅವರು ಜಗನ್ಮೋಹಿನಿ ಶಾಂತಿ ಸ್ವರೂಪಿಣಿ ಜ್ಯೋತಿ ರೂಪಿಣಿ ಜ್ಞಾನದಾಯಿನಿ ಜಗನ್ಮೋಹಿನಿ ಶಾಂತಿ ಸ್ವರೂಪಿಣಿ ಜ್ಯೋತಿ ರೂಪಿಣಿ ಜ್ಞಾನದಾಯಿನಿ.
ಎಲ್ಲ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಿದಂತಹ ಕುಮಾರಿ ಪಾವನ ಐತಾಳ್ ಮತ್ತು ಅಶ್ವಿನಿ ಐತಾಳ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ತೀರ್ಥಹಳ್ಳಿ ಕ್ಷೇತ್ರದ ಶಾಸಕರಾದಂತಹ ಶ್ರೀಯುತ ಆರಗ ಜ್ಞಾನೇಂದ್ರ ಅವರು ವಹಿಸಬೇಕಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಬರೋದಕ್ಕಾಗ್ತಾ ಇಲ್ಲ. ಇನ್ನೊಂದು ಸಂತೋಷದ ವಿಚಾರ ಏನು ಅಂತ ಹೇಳಿದ್ರೆ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಒಬ್ರು ವಿಶಿಷ್ಟವಾದಂತಹ ನಮ್ಮ ನಡುವೆ ಇರತಕ್ಕಂತಹ ವ್ಯಕ್ತಿ ವಹಿಸ್ತಾ ಇರ್ತಕ್ಕಂಥದ್ದು ನನಗೆ ಹೆಮ್ಮೆಯ ವಿಷಯ. ಇವರು ನೋಡೋದಕ್ಕೆ ತುಂಬಾ ಸರಳ ವ್ಯಕ್ತಿ. ಅವರ ಸಾಧನೆಗೂ ನೋಡುವ ನಮ್ಮ ಕಣ್ಣ ದೃಷ್ಟಿಗೂ ಅಪಾರ ಜಗಜಾಂತರ. ಕನ್ನಡದ ಹೆಸರಾಂತ ಸಾಹಿತಿಗಳು ಸಾಹಿತ್ಯ ಸಂಸ್ಕೃತಿ ವೇದಿಕೆಯನ್ನ ಸ್ಥಾಪಿಸಿ ಅದರ ಅಧ್ಯಕ್ಷರಾಗಿದ್ದು, ಧೂಳಿನ ಮಹಾತ್ಮೆ, ಹುಚ್ಚ ದೇವನಾದ, ಜಿನುಗು, ವಸಂತ ಕುಸುಮ, ಇತ್ತೀಚೆಗೆ ಬಿಡುಗಡೆಯಾದಂತಹ ನಂಬಿಕೆಯೇ ದೇವರು ಎಂಬಂತಹ ಸುಮಾರು 15 ಕೃತಿಗಳನ್ನ ಹೊರತಂದಿರತಕ್ಕಂತಹ ಸಾಹಿತಿಯಾದ ಶ್ರೀ ಸದಾಶಿವಯ್ಯ ಜರಗನಹಳ್ಳಿಯವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ನನ್ನನ್ನು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ನಾನು ಕೋರ್ಕೊಳ್ತಾ ಇದ್ದೀನಿ. ಇಂದಿನ ಕಾರ್ಯಕ್ರಮಗಳನ್ನು ಮುಂದುವರಿಸೋದಕ್ಕೆ ಅಧ್ಯಕ್ಷರ ಅನುಮತಿಯನ್ನ ಕೋರ್ತಾ ಈ ಕಾರ್ಯಕ್ರಮಕ್ಕೆ ಅಥವಾ ಸಮಾರಂಭಕ್ಕೆ ಆಗಮಿಸಿರತಕ್ಕಂತಹ ಗಣ್ಯಮಾನ್ಯರು ಮತ್ತು ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸುವ ಮೂಲಕ ಅವರಿಗೆ ಮತ್ತು ತಮ್ಮೆಲ್ಲರಿಗೆ ಸ್ವಾಗತವನ್ನ ಕೋರಲಿದ್ದಾರೆ ಹೆಸರಾಂತ ಸಮಾಜ ಸೇವಕಿಯಾದ ಬೆಂಗಳೂರಿನ ಶ್ರೀಮತಿ AP ಮಂಜುಳಾ ಅವರು. ಭಾವಜೀವಿಯ ಅನುಭವ ಲಹರಿ ಕಾವನ ಸಂಕಲನದ ಬಿಡುಗಡೆಗೆ ಅಧ್ಯಕ್ಷತೆಯನ್ನು ವಹಿಸಿರುವಂತ ಶ್ರೀಯುತ ಸದಾಶಿವಯ್ಯ ಸರ್ ಜರಗನಹಳ್ಳಿ, ಖ್ಯಾತ ವಚನಕಾರರು ಹಾಗೂ ಸಾಹಿತಿಗಳು, ಇವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ಇಂದಿನ ಕವನ ಸಂಕಲನದ ಲೇಖಕರಾದ ಡಾಕ್ಟರ್ BS ಮಂಜುನಾಥ್ ಸರ್ ಅವರು ಸರ್ಕಾರದ ಉಪಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರದ ಸಚಿವಾಲಯ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸುಸ್ವಾಗತ. ಹಾಗೂ ಭಾವಜೀವಿಯ ಅನುಭವ ಲಹರಿ ಈ ಕವನ ಸಂಕಲನದ ಬಿಡುಗಡೆಗೆ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವಂತಹ ಡಾಕ್ಟರ್ ಲಕ್ಷ್ಮೀದೇವಿ, ಸಮಾಜ ಸೇವಕರು, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು, ಇವರನ್ನು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೋರಿಕೊಳ್ಳುತ್ತೇನೆ. ಹಾಗೆ ಪುಸ್ತಕ ಬಿಡುಗಡೆಗೆ ಒಪ್ಪಿರುವಂತಹ ಡಾಕ್ಟರ್ ವಾಣಿಶ್ರೀರವರು ಗಡಿನಾಡು ಕನ್ನಡ ಸಂಸ್ಥೆಯ ಅಧ್ಯಕ್ಷಕರು, ಇವರಿಗೂ ಸಹ ವೇದಿಕೆಯ ಮೇಲೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಈ ಕಾರ್ಯಕ್ರಮದ ರೂವಾರಿಗಳಾದ ಪ್ರಕಾಶಕರು ಹಾಗೂ ಜಾಗೃತಿ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಇಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಲು ವೇದಿಕೆಯಲ್ಲಿ ಬಿ ನಾಗೇಶ್ ರವರು ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇವೆ. ಖ್ಯಾತ ಜ್ಯೋತಿಷಿಗಳು ಹಾಗೂ ಸಮಾಜ ಸೇವಕರು, ಗುರುಗಳು ಆದಂತಹ ಶ್ರೀಯುತ ಸುರೇಶ್ ಕುಮಾರ್ ಅವರು ಸಹ ಆಗಮಿಸಿದ್ದಾರೆ. ಅವರನ್ನು ಸಹ ವೇದಿಕೆ ಮೇಲೆ ಬರಿಮಾಡಿಕೊಳ್ಳೋಣ. ಸ್ವಾಗತ. ಇಂದು ಪುಸ್ತಕ ಬಿಡುಗಡೆಯ ಜೊತೆಗೆ ಕವಿಗೋಷ್ಠಿ ಹಾಗೂ ಇತರ ಕಾರ್ಯಕ್ರಮಗಳಿದ್ದು ನೆಲೆಸಿರುತ್ತಾರೆ. ಅವರಿಗೂ ಸಹ ಆಗಮದ ಹೃದಯಪೂರ್ವಕ ಸ್ವಾಗತವನ್ನು ಕೋರೋಣ. ಹಾಗೆಯೇ ಲೇಖಕರ ಕಚೇರಿಯ ಅವರ ಸಹೋದ್ಯೋಗಿ ಬಂಧುಗಳು ಸಹ ಇಲ್ಲಿ ನೆರೆದಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದರೆ ಸಹೃದಯರು, ಸಭಿಕರು ಅತಿ ಮುಖ್ಯ. ಇಂತಹ ಸಮಾರಂಭಕ್ಕೆ ಆಗಮಿಸಿರುವ ಸಹೃದಯ ಬಂಧುಗಳಾದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ವೇದಿಕೆಗೆ ಆಹ್ವಾನಿಸಿ ಎಲ್ಲರಿಗೂ ಸ್ವಾಗತವನ್ನು ಕೋರಿದಂತಹ ಶ್ರೀಮತಿ ಮಂಜುಳಾ ಮೇಡಮ್ ಅವರಿಗೆ
ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಇದೇ ಪ್ರದೇಶದಲ್ಲಿದ್ದು ಖ್ಯಾತ ಪಾರಂಪರಿಕ ವೈದ್ಯ ವೃತ್ತಿಯಲ್ಲಿ ಹಲವಾರು ರೋಗಿಗಳಿಗೆ ಅಥವಾ ಜನರಿಗೆ ಸೇವೆಯನ್ನು ಮಾಡ್ತಕ್ಕಂತಹ ಡಾಕ್ಟರ್ ಶ್ರೀಕಾಂತ್ MS ಅವರು ಬಂದಿದ್ದಾರೆ. ಅವರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಅತಿಥಿಗಳಾಗಿ ಆಹ್ವಾನಿಸ್ತಾ ಇದ್ದೀನಿ. ದಯಮಾಡಿ ಬನ್ನಿ ಸರ್. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದ ರೂಪುರೇಷೆಗಳನ್ನು ತಿಳಿಸ್ಕೊಡ್ಬೇಕಾದ್ದು ನಮ್ಮ ಕರ್ತವ್ಯ. ಈ ಇಡೀ ಸಮಾರಂಭದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದಾರೆ ಈ ಕಾರ್ಯಕ್ರಮದ ರೂವಾರಿ, ಪ್ರಕಾಶಕರು, ಸಮಾಜ ಸೇವಕರು ಹಾಗೂ ನಮ್ಮ ಜಾಗೃತಿ ಟ್ರಸ್ಟ್ನ ಅಧ್ಯಕ್ಷರು ಆದಂತಹ ಶ್ರೀಯುತ B. ನಾಗೇಶ್ ಅವರು. ಬಿಡುಗಡೆ. ಇವತ್ತಿನ ಇಡೀ ಕಾರ್ಯಕ್ರಮವೇ ನನಗೊಂದು ರೀತಿ ನೂತನ ಅಂತ ಅನ್ನಿಸ್ತಾ ಇದೆ. ಕಳೆದ ವರ್ಷ ಇದೇ ಜಾಗದಲ್ಲಿ ಬಿಡುಗಡೆಯಾದಾಗಲೂ ಕೂಡ ಈ ಕ್ಷೇತ್ರದ ಜನಪ್ರತಿನಿಧಿ ಭಾಗವಹಿಸಿದ್ರು. ಆದರೆ ಇವತ್ತಿನ ವೇದಿಕೆಯಲ್ಲಿ ಎಲ್ಲ ರಾಜಕೀಯ ಕ್ಷೇತ್ರವನ್ನು ಹೊರತುಪಡಿಸಿ ಸಮಾಜ ಸೇವೆ, ಜನಸೇವೆ, ವೈದ್ಯಕೀಯ ಕ್ಷೇತ್ರ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂತಹ ಗಣ್ಯರು ಆಸೀನರಾಗಿರುವುದರಿಂದ ನಾನು ಆ ರೀತಿ ಭಾವಿಸ್ತಾ ಇದ್ದೇನೆ. ಇದೊಂದು ವಿಶೇಷ. ಕವನ ಸಂಕಲನ ಬಿಡುಗಡೆಗೆ ಆಗಮಿಸಿರ್ತಕ್ಕಂಥವರು ಸಹ ವಿಶಿಷ್ಟ ವ್ಯಕ್ತಿತ್ವದ ಸಾಧಕರು. ವೃತ್ತಿಯಲ್ಲಿ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಅದರ ಜೊತೆಗೆ ಕನ್ನಡ ಸೇವೆಯನ್ನು ಕೂಡ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘವನ್ನು ಕಟ್ಟಿ ಈಗ ತಾವು ಸ್ವಲ್ಪ ಮುಂಚೆ ನೋಡಿದ್ರಿ ಯಾವ ರೀತಿಯ ಪ್ರತಿಭೆಗಳನ್ನು ಅವರು ಹೊರತರ್ತಿದ್ದಾರೆ ಅಂತ ಹೇಳಿ ನಾವೆಲ್ಲ ಈಗ ತಾನೇ ನೋಡಿದ್ದೀವಿ. ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಅವರು ಇಂದಿನ ನಮ್ಮ ಅಮೂಲ್ಯವಾದ ಕವನ ಸಂಕಲನವನ್ನು ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ. ಹಾಸ್ಯ ಕಾರ್ಯಕ್ರಮ ನಡೆಯುತ್ತ ಟೈಮಲ್ಲಿ ಆದ್ರೆ ಮಂಜುನಾಥ್ ಸರ್ ತಿಳ್ಕೊಂಡ್ರೆ ಆ ಕಾರ್ಯಕ್ರಮ ಒಂಥರ ಮೆರುಗಿರುತ್ತೆ. ಯಾಕಂದ್ರೆ ಅವ್ರು ನಗು ಮುಖ ಇರ್ತದೆ, ಬೇರೆಯವ್ರು ನಗಿಸ್ತಾ ಇರ್ತಾರೆ. ಯಾಕಂದ್ರೆ ನಾವು ಹೋದಾಗೆಲ್ಲ ಕಾರ್ಯಕ್ರಮ ಹೋದಾಗ ಏನೋ ಅವ್ರ ಆಫೀಸ್ಗೆ ಹೋದಾಗೆಲ್ಲ ಒಂದು ಅದ್ರ ಬಗ್ಗೆ ಏನೋ ಮಾತಾಡ್ತಾ ಇರ್ತಾರೆ. ಮತ್ತೆ ಯಾರನ್ನು ನೋಯಿಸದ ಇವತ್ತು ಅವ್ರು ಮಾಡಿಲ್ಲ. ಅದಕ್ಕೆ ಅದನ್ನೆಲ್ಲ ನಾವು ನೋಡಿ ನಾನು ಗುರುವಂದನ ಕಾರ್ಯಕ್ರಮ ಮಾಡ್ಬೇಕು ಸರ್, ಓದು ಗುರು ಮೇಲೆ ಮಾಡ್ಬೇಕಾಯ್ತು. ಯಾಕಂದ್ರೆ ನಾವು ನೋಡಿದಂಥ ಗುರುಗಳಿಲ್ಲ, ಆದ್ರೆ ಎದುರುಗಡೆ ನನ್ನ ಗುರುಗಳಾಗಿ ಮತ್ತೆ ನನ್ನ ಜೊತೆಗೆ ಸದಾ ನಗು ಒಂದು ಮಾತಲ್ಲಿರ್ತಾರೆ. ಅದಕ್ಕೋಸ್ಕರ ನಾ ಗುರುಪಣಿಸನ ಗುರುವಂದನ ಕಾರ್ಯಕ್ರಮ ಮಾಡ್ಬೇಕಂತಿದ್ದೆ. ಕಾರಣಾಂತರಿಂದ ಅವ್ರದ್ದು ಬಜೆಟ್ ಆಯಿತು, ಮಕ್ಕಳಿಗೆಲ್ಲ ಒಂದು ಇದಾಗಿಂದ ಮುಂದಿನ ದಿನ ಅಂತ ಇವತ್ತು ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ಬಂದಿರೋದಕ್ಕೆ ನನಗೆ ಒಂಥರ ಧನ್ಯವಾದಗಳು ಸರ್. ಮತ್ತೆ ಹಾಗೆ ಅವರ ಕುಟುಂಬಸ್ಥರೆಲ್ಲ ಬಂದಿದ್ದಾರೆ, ಮಗಳು, ಅಳಿಯ, ಮಗ. ಬಿಡುಗಡೆ 1:30 ಸಮಯಕ್ಕೆ ಕವಿಗೋಷ್ಠಿ ಕಾರ್ಯಕ್ರಮ ನಡೀತಾ ಇದೆ. ತದನಂತರ ಹಲವು ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಇದೆ. ಮಧ್ಯಾಹ್ನ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ನಮ್ಮ ಜಾಗೃತಿ ಟ್ರಸ್ಟ್ ಮಾಡಿದೆ. ತಾವೆಲ್ಲ ಸ್ವೀಕರಿಸಬೇಕು ಅಂತ ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು, ಯಾವುದೇ ಕಾರ್ಯಕ್ರಮ ಆದರೆ ಅದರ ಉದ್ಘಾಟನೆಯಾಗಬೇಕು. ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥವರು ಕೂಡ ಒಬ್ಬರು ವಿಶಿಷ್ಟ ಸಾಧಕರು. ಮಾತಿನಲ್ಲಿ ಮೌನ, ಸಾಧನೆಯಲ್ಲಿ ಮಾತ್ರ ಮಾತನಾಡ್ತಕ್ಕಂಥವರು, ಸಮಾಜ ಸೇವಕರು, ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಪಡೆಯುವ ಮೂಲಕ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾದಂತಹ ಡಾಕ್ಟರ್ ಮಾನ್ಯರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿಕೊಡ್ಬೇಕು ಅಂತ ಕೋರ್ತಾ ಎಲ್ಲ ವೇದಿಕೆಯಲ್ಲಿರುವ ಗಣ್ಯರು ಉದ್ಘಾಟಕರೊಂದಿಗೆ ಕೈ ಎಲ್ಲರೂ ಭಾಗವಹಿಸಬೇಕು ಅಂತ ಕೋರ್ತು. ಆರೋಗ್ಯಂ ಧನ ಸಂಪದಂ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೇ ದೀಪಜ್ಯೋತಿ ನಮೋಸ್ತುತೇ.
ಪಾರಮಾರ್ಥಿಕ ವಿಷಯಗಳನ್ನೇ ಒಳಗೊಂಡ ಆಧ್ಯಾತ್ಮಿಕ ಕವನಗಳ ಸಂಕಲನ ಈ ಭಾವಜೀವಿಯ ಅನುಭವ ಲಹರಿ. ಇದರಲ್ಲಿ ಒಮ್ಮೆ ಮುಳುಗಿದ್ರೆ ರಸರಾಗ ರಸಿಕರನ್ನ ಆಧ್ಯಾತ್ಮಿಕ ಭಾವನೆಯ ದೋಣಿಯಲ್ಲಿ ತೇಲಿಸುವಂತಹ ಅಮೂಲ್ಯವಾದ ಕವಿತೆಗಳ ಸಂಗ್ರಹವಿದೆ. ಈ ಕೃತಿ ಎಲ್ಲರ ಆಧ್ಯಾತ್ಮಿಕ ಭಾವನೆಗಳ ಮೇಲೆ ಬೆಳಕು ಚೆಲ್ಲಲಿ ಎಂಬ ಆಶಯದೊಂದಿಗೆ ಬಿಡುಗಡೆಯಾಗ್ತಾ ಇದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪುಸ್ತಕ ಪರಿಚಯ. ಪುಸ್ತಕ ಅನ್ನೋದಕ್ಕಿಂತ ಕವನ ಸಂಕಲನದ ಪರಿಚಯ ಅಂತ ಹೇಳ್ತೀನಿ. ಆತ್ಮೀಯನು ಚಿಕ್ಕಂದಿನಿಂದಲೂ ನನ್ನ ಗೆಳೆಯನಾಗಿ ಇಂದಿನ ಸಮಯಕ್ಕೆ ಗುರುತರವಾದ ಜವಾಬ್ದಾರಿ ಹುದ್ದೆಯಲ್ಲಿರುವ ಮಂಜುನಾಥ್ ಬಹಳ ಭಾವಜೀವಿ. ಹೆಡ್ ವರ್ಸಸ್ ಹಾರ್ಟ್, ಇದು ಸಂದಿಗ್ಧತೆ. ಅಧಿಕಾರ ವರ್ಗದಲ್ಲಿರುವವರಿಗೆ ಯಾವುದೇ ಮಾನವ ಸಂಪನ್ಮೂಲಕ್ಕೆ ಸಂಬಂಧಿತ ನಿರ್ಧಾರ ತೆಗೆದುಕೊಳ್ಳುವಾಗ ಉಂಟಾಗುವ ತುಮುಲ ಭಾವನೆಗಳಿಗೆ ಅವಕಾಶ ಸಿಗದಂತೆ ಮಾಡಬಹುದು. ಹಲವು ವರ್ಷಗಳು ಇಂತಹ ಪರಿಸ್ಥಿತಿಯಲ್ಲಿಯೇ ಇದ್ದರೆ ನಿರ್ಭಾವ ಜೀವಿಗಳಾಗುವ ಸಾಧ್ಯತೆಯೂ ಇರುವುದು. ಭಾವನೆಗಳು ಅಮರಿ ಹೋಗಬಹುದು. ಆದರೆ ಈ ಅನುಭಾವ ಲಹರಿ ಇದರ ಲೇಖಕರಾದ ಮಂಜುನಾಥ್ ಚಿಕ್ಕಂದಿನಿಂದಲೂ ಹೆಚ್ಚಾಗಿ ಭಾವಜೀವಿಯಾದುದರಿಂದ ತನ್ನ ತತ್ವ ಪದದಿಂದ ಬದಲಾಗಲಿಲ್ಲ. ಎ ಮ್ಯಾನ್ ಈಸ್ ಮೇಡ್ ಆಸ್ ಹಿ ಥಿಂಕ್ಸ್. ಇದಕ್ಕೆ ಅನುಗುಣವಾಗಿ ತಾನು ಭಾವಜೀವಿ ಎಂದು ಹಾಗೆಯೇ ಇರಬೇಕು ಎಂದು ತನಗೆ ತಾನೇ ಸದಾ ಸಂತೈಸುತ್ತಾ ಭಾವಜೀವಿತದ ಕಡೆಗೆ ಪರಿಪಕ್ವವಾಗುತ್ತಿದ್ದಾರೆ. ಈ ಕವನ ಸಂಕಲನ ಇವರ ಭಾವನಾತ್ಮಕ ಪ್ರಪಂಚದನ್ನು ನಮಗೆ ಕೊಡುವಲ್ಲಿ ಪ್ರಯತ್ನ ಪಡುತ್ತದೆ. ಹೋದ ವರ್ಷ ಮೊದಲಿಗೆ ಭಾವಬಂಧ ಎಂಬ ಕಥಾ ಸಂಕಲನ ಇವರು ಬಿಡುಗಡೆ ಮಾಡಿದರು. ನಂತರ ಭಾವಯಾನ ಎಂಬ 63 ಕವನಗಳ ಸಂಕಲನ ಲೇಖಿಸಿದರು. ಚಿಕ್ಕಂದಿನಿಂದ ಯೋಚಿಸಿದ, ರಚಿಸಿದ ಹಲವಾರು ಕಥೆ, ಕವನ ಇವುಗಳಲ್ಲಿ ಸಂಯೋಜಿಸಲಾಗಿದೆ. ಮೊದಲನೆಯದು ಭಾವಬಂಧ ಕಥಾ ಸಂಕಲನ, ಎರಡನೆಯದು ಭಾವಯಾನ ಕವನ ಸಂಕಲನ. ಇವತ್ತಿನ ಪ್ರಸಂಗ
ಭಾವಜೀವಿಯ ಅನುಭಾವ ಲಹರಿ. ಇದು ಇವರ 3ನೇ ಕೃತಿ ಮತ್ತು ವಿಶೇಷವಾದದ್ದು. ಇದರಲ್ಲಿರುವ 50 ಕವನಗಳನ್ನು ಒಂದೇ ಧ್ಯೇಯ ಅನುಭಾವ ಎಂದು ಮನಸ್ಸಿಗೆ ತಂದುಕೊಂಡು ರಚನಾಲಹರಿ ಭಾವನೆಗಳಿಗೆ ಕೊಡತಕ್ಕಂತಹ ಗುರುತರವಾದಂತಹ ಮಹತ್ವ ಇದರ ಬಗ್ಗೆ ಗಮನಿಸಿದ್ದೇನೆ. ಚಿಕ್ಕಂದಿನಿಂದ ನಾನು ಕಂಡಿರುವ ಮಂಜುನಾಥ್ ಅವರ ಒಡನಾಟದಿಂದ ಗ್ರಹಿಸಬಹುದಾದ ಸ್ಫೂರ್ತಿಯ ವಿಚಾರಗಳು ಯಾವುದಿರಬಹುದು ಇವರಿಗೆ ಸ್ಫೂರ್ತಿ ಅಂತ, ಅದನ್ನು ಅವ್ರು ಮಾತಾಡಿದಾಗ ಹೇಳ್ಬೋದು ಹೌದು ಅಲ್ವೋ ಅಂತ. ಬಸವಣ್ಣನವರ ಅಕ್ಕ ಮಹಾದೇವಿಯರ ವಚನಗಳು ಇವರಿಗೆ ಬಹಳ ಪ್ರಿಯ, ಯಾವಾಗಲೂ ಗೊತ್ತಿರ್ತಾರೆ. ಅದರಿಂದ ಅದು ಒಳಗಡೆನೇ ಮೈದಟ್ಟಾಗಿರುತ್ತೆ. DVಜಿಯವರ ಕಗ್ಗದ ಅಮೃತ ಸದಾ ಪಾನ ಮಾಡುತ್ತಿದ್ದಾರೆ. ಈಗ ಒಂದು 2-3 ವರ್ಷಗಳಲ್ಲಿ ಅವರು ಒಂದು ಹೊಸ ಸ್ಥಳಕ್ಕೆ ಬಂದಿದ್ದಾರೆ, ಒಂದು ಅಪಾರ್ಟ್ಮೆಂಟಲ್ಲಿದ್ದಾರೆ. ಅಲ್ಲಿ ಒಬ್ಬ ಗಣ್ಯ ವ್ಯಕ್ತಿ ಇದ್ದಾರೆ, ಕಗ್ಗವನ್ನು ಅರೆದು ಕುಡಿದಿದ್ದಾರೆ. ಪ್ರತಿದಿನ ದಿನಕ್ಕೊಂದು ಕಗ್ಗ ಅಂತ ವಿಚಾರಗಳನ್ನು ಸ್ನೇಹಿತರು ತಿಳಿಸ್ತಾ ಇದ್ದಾರೆ. ಅದರ ಪ್ರಭಾವ ಬಹಳಷ್ಟಿದೆ. ತೀರ್ಥಯಾತ್ರೆಗಳು ಮತ್ತು ಪ್ರಯಾಣಗಳ ಸಮಯದಲ್ಲಿ ನಾವೊಂದು ಅಭ್ಯಾಸ ಇಟ್ಕೊಂಡಿದ್ದೇವೆ. ಅದು ಇದು ಮಾತಾಡೋ ಬದಲು ಕೆಲವು ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಹೇಳೋದು. ಅದರಲ್ಲಿ ಇತ್ತೀಚೆಗೆ ಕಬೀರದಾಸರ ದೋಹೆಗಳು ಕನ್ನಡದಲ್ಲಿ ರಚಿತವಾಗಿದೆ. ರಾಮಕೃಷ್ಣಾಶ್ರಮ ಬಹಳ ಚೆನ್ನಾಗಿ ಅದನ್ನು ವಿವರಿಸಿದ್ದಾರೆ. ಕೇಳ್ತಾ 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 ಕೆಲವು ಲಿಂಬೈ ಬಂತಿವಲ್ಲ ನಮ್ಮಲ್ಲಿಗೆ ಒಂದು ತತ್ವವನ್ನು ತುಂಬುತ್ತೆ. ಅತಿ ಮುಖ್ಯವಾಗಿ ತನ್ನಲ್ಲಿ ತಾನೇ ಮಾಡಿಕೊಳ್ಳುವ ಆತ್ಮವಿಮರ್ಶನೆ ಬಹಳ ಮುಖ್ಯ. ಇದನ್ನು ಮಂಜುನಾಥ್ ಅವರು ಪದೇ ಪದೇ ಮಾಡುತ್ತಿದ್ದಾರೆ. ವಯಸ್ಸಾದಂತೆ ಜವಾಬ್ದಾರಿಗಳು ಹೆಚ್ಚಿದಂತೆ ಈ ಗುಣಗಳು ಪರಿಪಕ್ವವಾಗುತ್ತಾ ಬರುತ್ತದೆ. ಅದನ್ನು ನಾವು ಈ ಕವನಗಳಲ್ಲಿ ಕಾಣಬಹುದು. ಈ ಪುಸ್ತಕದಲ್ಲಿ 49 ಕನ್ನಡದ ಕವನ ಹಾಗೂ 1 ಸಂಸ್ಕೃತ ಕವನಗಳಿದೆ. ಹಿಂದೆ ಪ್ರಕಟಿಸಿದ ಪುಸ್ತಕದಲ್ಲಿ 3 ಸಂಸ್ಕೃತ ಕವನಗಳು ಇದ್ದವು. ಈ ಕವನಗಳಲ್ಲಿ ಇರತಕ್ಕಂತಹ ವಿಶೇಷ ಏನಪ್ಪ? ಸಾಮಾನ್ಯ ಪದಗಳ ಬಳಸುವುದು, ಪದಗಳ ಮತ್ತು ಸಾಲುಗಳ ಜೋಡಣೆ, ಲಲಿತ ಶೈಲಿ. ಕೆಲವು ಕವನಗಳು ರಾಗ ಸಂಯೋಜನೆಗೂ ಸಿದ್ಧವಾಗಿದೆ, ಉಪಯೋಗವಾಗುತ್ತದೆ. ಆಧ್ಯಾತ್ಮಿಕ ತತ್ವಗಳನ್ನು ಪ್ರಾಪಂಚಿಕ ಕರ್ಮಗಳಿಗೆ ಹೊಂದಿಸಿ ತಿಳಿ ಹೇಳಿರ್ತಕ್ಕಂಥದ್ದು. ಅಂದರೆ ನಾವು ಮಾಡತಕ್ಕಂತಹ ಕೆಲಸಗಳಿಗೆ ಹೇಗೆ ಧ್ಯೇಯ ಮುಖ್ಯವಾಗುತ್ತೆ, ಯಾವ ಧ್ಯೇಯಕ್ಕೆ ಹೇಗೆ ಕೆಲಸ ಮಾಡಬೇಕು ಅಂತಕ್ಕಂಥ ಕೆಲವು ಕವನಗಳಲ್ಲಿ ಬಂದಿದೆ ಇದೆ. ಸಾಧು ಜೀವನ, ಸಜ್ಜೀವನವನ್ನು ನಾವು ಹೇಗೆ ಮಾಡ್ಬೋದು ಅಂತಕ್ಕಂಥ ವಿಚಾರಗಳು ಕೆಲವು ಕವನಗಳಲ್ಲಿ ಇದೆ. ಇದು ಕವನವನ್ನು ಓದಿ ಅದರ ವಿಮರ್ಶೆನ ನಾನೇನು ಮಾಡಕ್ಕೆ ಹೋಗಿಲ್ಲ, ಕವನಗಳನ್ನು ಓದಿದ್ದೀನಿ. ಈ ವಿಚಾರಗಳನ್ನು ಯಾವ ಧ್ಯೇಯವನ್ನು ಇಟ್ಕೊಂಡು ಅವರು ರಚಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಮಾತ್ರ ಹೇಳಿದ್ದೇನೆ. ಜಾಗೃತಿ ಟ್ರಸ್ಟ್ ಅವರು ಇದನ್ನು ಒಳ್ಳೆಯ ಪುಸ್ತಕ ರೂಪದಲ್ಲಿ ತಂದಿದ್ದಾರೆ. ಎಲ್ಲರಿಗೂ ಅನುಕೂಲವಾಗುವ ವಿಚಾರ ಇದ್ರೂ ಅವರ ಸಹೋದ್ಯೋಗಿಗಳಿಗೆ ಬೋಧಕವಾದಂತಹ ವಿಚಾರಗಳು ಹೆಚ್ಚಿಗೆ ಇದೆ. ಆದ್ದರಿಂದ ಎಲ್ಲರೂ ಅದನ್ನು ಓದಿ ತಿಳಿದು ಸ್ವಲ್ಪ ಮನನ ಮಾಡಿಕೊಂಡ್ರೆ ಅವರ ಪಟ್ಟ ಶ್ರಮಕ್ಕೆ ಸಾರ್ಥಕ ಅಂತ ಹೇಳ್ತೇನೆ. ನಮಸ್ಕಾರ. ಕವನ ಸಂಕಲನದಲ್ಲಿ ವಿಹರಿಸಿದ ಅವರ ಅನುಭವಗಳನ್ನು ಅಕ್ಷರಗಳಲ್ಲಿ ನಮ್ಮ ಮುಂದೆ ಬಿಚ್ಚಿಟ್ಟಂತಹ ಶ್ರೀನಿವಾಸ ಮೂರ್ತಿ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಏನು ನಡೀತಾ ಇದೆ ಆ ಒಂದು ಹಂತ ವಿಶೇಷವಾದದ್ದು. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಕವನ ಸಂಕಲನ ಅಥವಾ ಭಾವಗೀತೆ ರಚನೆಯಾಗಿ ಬಿಡುಗಡೆಯಾಗಿ ಎಷ್ಟೋ ದಿನಗಳ ನಂತರ ಅದು ಬೆಳಕಿಗೆ ಬಂದು ಅದಕ್ಕೆ ಯಾರೋ ರಾಗ ಸಂಯೋಜನೆಯನ್ನು ಮಾಡಿ ಸಂಗೀತವನ್ನು ನೀಡಿ ಸಹೃದಯರಿಗೆ ಪ್ರಸ್ತುತಪಡಿಸ್ತಕ್ಕಂಥದ್ದು ಸರ್ವೇ ಸಾಮಾನ್ಯ.
ನಾನು ಯಾಕೆ ವಿಶೇಷ ಅಂತ ಹೇಳಿದೆ ಅಂದರೆ, ಈಗ ತಾನೇ ಬಿಡುಗಡೆಯಾದಂತಹ ಲೋಕಾರ್ಪಣೆಗೊಂಡಂತಹ ಅನುಭವ ಲಹರಿ ಸಂಕಲನದ ಮೊದಲ ಗೀತೆ ರಾಮನನ್ನ ಕುರಿತಂತಹ ಅಂತರಂಗ ಅನ್ನುವ ಒಂದು ಕವನ. ಇದಕ್ಕೆ ಈಗಾಗಲೇ ರಾಗ ಸಂಯೋಜನೆಯನ್ನು ಮಾಡಿ ಅದರ ಸಂಗೀತವನ್ನು ಸಹ ನೀಡಿ ನಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ಕಾಸರಗೋಡು. ಇಲ್ಲಿನ ಸಾಹಿತ್ಯ ಸಂಗೀತ ಪರಂಪರೆಯಲ್ಲಿ ಬೆಳೆದು ಬಂದಿರುವಂತಹ ನಮಗೆಲ್ಲರಿಗೂ ಗೊತ್ತಿರುವ ಪಿ ಕಾಳಿಂಗರಾವ್ ಅವರ ಮೊಮ್ಮಗನಾದಂತಹ ಶ್ರೀಯುತ ಗುರುರಾಜ ಕಾಸರಗೋಡರು. ಒಂದು ಜೋರು ಚಪ್ಪಾಳೆ. ಮೊದಲಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸುತ್ತಾ, ನೆರೆದಿರುವ ಹಾಗೂ ಸಾಹಿತ್ಯ ಅಭಿಮಾನಿಗಳಿಗೆ ನಮಸ್ಕರಿಸುತ್ತಾ, ಇದೀಗ ಬಿಡುಗಡೆಗೊಂಡಂತಹ ಭಾವಜೀವಿಯ ಅನುಭವ ಲಹರಿ ಅನ್ನುವಂತಹ ಡಾಕ್ಟರ್ BS ಮಂಜುನಾಥ್ ಅವರ ಕವನ, ಮೊದಲ ಕವನ ಅಂತರಂಗ ಅನ್ನುವಂತಹ ಒಂದು ಕವನಕ್ಕೆ ಇದೀಗಾಗಲೇ ಪ್ರಚಲಿತದಲ್ಲಿರುವಂತಹ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯ ಹಾಡು, ಮೂಲ ಸಂಗೀತ GV ರಾಘವಲು ಅವರಿಂದ ಬಂದಿರುವಂತಹ ಸಂಗೀತಕ್ಕೆ ನಾನು ಇವರ ಕವನದ ಸಾಲುಗಳನ್ನು ಅನುಗುಣವಾಗಿ ಜೋಡಿಸಿ ಕೆಲವು ಸಣ್ಣ ಪುಟ್ಟ ರಾಗಕ್ಕೆ ಅನುಗುಣವಾಗಿ ತಿದ್ದುಪಡಿ ನಿಮ್ಮಲ್ಲಿ ಕೇಳಿ ವಿನಂತಿಸಿಕೊಂಡು ತಿದ್ದುಪಡಿ ಮಾಡಿ ಒಂದು ಹಾಡನ್ನು ಹಾಡಲಿದ್ದೇನೆ. ಏನಾದರೂ ದಯವಿಟ್ಟು ತಪ್ಪುಗಳಿದ್ದರೆ ದೊಡ್ಡ ಮನಸ್ಸಿಂದ ಕ್ಷಮಿಸಬೇಕೆಂದು ಕೇಳಿಕೊಳ್ಳುತ್ತಾ, ಭೀಮ ಬಲ ಅರಿಯಪಡಿಸುವೆ ನಿಮಗೆಲ್ಲ. ರಾಮನಿಗಿದ್ದ ಭೀಮ ಬಲ ಅರಿಯಪಡಿಸುವೆ ಎಲ್ಲ. ಮಾನವ ರೂಪದ ಶ್ರೀಹರಿಯ ನೋವ ತಿಳಿಯ ಬಲ್ಲಿರ. ರಾಮನಿಗಿದ್ದ ಭೀಮ ಬಲ ಅರಿಯಪಡಿಸುವೆ ನಿಮಗೆಲ್ಲ. ಜನಕನ ಮಾತನು ತನುವಲಿ ಧರಿಸಿ ರಾಜವೈಭೋಗವತ ತೊರೆದ. ಜನಕನ ಮಾತನು ತನುವಲಿ ಧರಿಸಿ ರಾಜವೈಭೋಗವತ ತೊರೆದ. ಮಡದಿ ಸೋದರನೊಡನೆ ಕೂಡಿ ಘೋರ ಕಾನನಕ್ಕೆ ತಾನಡೆದ. ರಾಮನಿಗಿದ್ದ ಭೀಮ ಬಲ ಅರಿಯಪಡಿಸುವೆ ನಿಮಗೆಲ್ಲ. ಮಾನವ ರೂಪದ ಶ್ರೀಹರಿಯ ನೋವ ತಿಳಿಯ ಬಲ್ಲಿರ. ರಾಮನಿಗೆ ಅರಿಯಪಡಿಸುವೆ ನಿಮಗೆಲ್ಲ. ಧರಿಸಿದ ಪಾದುಕೆ ಇತ್ತು ಬರಿಗಾಲಲ್ಲಿಯೇ ತಾ ನಡೆದ.
ಧರಿಸಿದ ಪಾದುಕೆ ಇತ್ತು ಬರಿಗಾಲಲ್ಲಿಯೇ ನಡೆದ ಸಿಲುಕಿ ರುದಿರ ಹರಿದರು ಶರಣಾಗತರನ್ನು ಕಾಪಿಡು ಪ್ರೇಮ ರಾಮನಿಗಿದ್ದ ಭೀಮ ಬಲ ಅರಿಯ ಪಡಿಸುವೆ ನಿಮಗೆಲ್ಲ ಮಾನವರು ಹರಿಯ ನೋವಾ ತಿಳಿಯ ಬಲ್ಲಿರ ರಾಮನಿಗಿದ್ದ ಭೀಮ ಬಲ ಅರಿಯ ಪಡಿಸುವೆ ನಿಮಗೆಲ್ಲ ರಾಮನಿಗಿದ್ದ ಭೀಮ ಬಲ ಅರಿಯ ಪಡಿಸುವೆ ನಿಮಗೆಲ್ಲ. ತುಂಬು ಹೃದಯದ ಧನ್ಯವಾದಗಳು. ಈ ಕವನ ಸಂಕಲನ ಪ್ರಸಿದ್ಧಿಯಾಗಿ ಜನಪ್ರಿಯತೆಯನ್ನು ಗಳಿಸಿ ಸರ್ ಮಂಜುನಾಥ್ ಸರ್ ಅವರು ನಮ್ಮ ಕುವೆಂಪು ಅಂತಹ ಒಂದು ನೆಲೆಗೆ ಅವರು ಬರಲಿ ಅಂತ ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಮನ ತುಂಬಿದ ಧನ್ಯವಾದಗಳು. ಜಲಕನ್ನ ನಮ್ಮ ಮುಂದೆ ಜಳುಪಿಸಿದಂತಹ ಶ್ರೀ ಗುರುರಾಜ್ ಕಾಸರಗೋಡು ಅವರಿಗೆ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಅತಿಥಿ ನಮ್ಮ ಮಧ್ಯೆ ಇದ್ದಾರೆ. ಅವರನ್ನು ವೇದಿಕೆಗೆ ಆಗಲೇ ನಾನು ಆಹ್ವಾನಿಸಬೇಕಾಗಿತ್ತು. ಹಾಗಾಗಿ ಅವರಲ್ಲಿ ಕ್ಷಮೆಯನ್ನು ಕೋರುತ್ತಾ ಪ್ರಸ್ತುತ ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಸಹ ಕೋರುತ್ತಾ ಹೆಗ್ಗೋಡು ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದಂತಹ ಶ್ರೀಯುತ ಪ್ರದೀಪ್ ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳಿಕೊಡ್ತಾ ಇದ್ದೀನಿ. ದಯಮಾಡಿ ಬನ್ನಿ ಸರ್. ಈ ಸಾಮಾನ್ಯ ಭಾಷೆಯಲ್ಲಿ ಬಳಸುವಾಗ ಅದು ಗುರುತರವಾದ ಜವಾಬ್ದಾರಿ, ಗುರುತರವಾದ ಕೆಲಸ ಅಂತ ಹೇಳ್ತೀವಿ. ಗುರು ಅಂತ ಹೇಳಿದ್ರೆ ನಾವು ಆ ಅರ್ಥದಲ್ಲಿ ತಗೊಂಡಾಗ ಅದು ಭಾರವಾದದ್ದು. ನಾವೆಲ್ಲರೂ ಶಾಲೆಯಲ್ಲಿ ಕಲಿತು ಬಂದಿದ್ದೀವಿ. ಮೊದಲು ನಾವು ತರಗತಿಗೆ ಹೋಗಿ ವಿದ್ಯಾರ್ಥಿಗಳು ಕೂತಿರ್ತೀವಿ. ಶಾಲೆ ಅಂತಕ್ಕಂಥದ್ದು ಒಂದು ತಕ್ಕಡಿ ಇದ್ದ ಹಾಗೆ. ವಿದ್ಯಾರ್ಥಿಗಳು ಕೂತಿರ್ತಾರೆ, ಗುರುಗಳು ಬಂದ ತಕ್ಷಣ ನಾವೆಲ್ಲ ಎದ್ದು ನಿಲ್ತೀವಿ. ಏಕೆಂದ್ರೆ ಅಷ್ಟೂ ವಿದ್ಯಾರ್ಥಿಗಳಿಗೆ ಆ ಒಬ್ಬ ಗುರುವಿನ ಭಾರ ಹೆಚ್ಚಾಗಿರುತ್ತೆ. ನಾವೆದ್ದು ನಿಂತಾಗ ತಕ್ಕಡಿ ಮತ್ತೆ ವ್ಯತ್ಯಾಸ ಆಗುತ್ತೆ. ಆವಾಗ ಗುರುಗಳು ತನ್ನ ಜ್ಞಾನವನ್ನ ವಿದ್ಯಾರ್ಥಿಗೆ ಧಾರೆ ಎರೆಯುವ ಮುಖಾಂತರ ಅದನ್ನ ಸಮ ಮಾಡುವ ಅರ್ಥದಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ನಾವೆಲ್ಲರೂ ಕೂತ್ಕೊಳ್ತೀವಿ. ತಕ್ಕಡಿ ಗುರುವಿನಿಂದ ಶಿಷ್ಯನಿಗೆ ಜ್ಞಾನ ರವಾನೆಯಾಗಿ ಸಮತೋಲನದ ಬದುಕಿಗೆ ಸಾಧ್ಯವಾಗುತ್ತೆ. ಹಾಗೇನೆ ಜೀವನದ ಹಾದಿಯನ್ನ ಸುಗಮಗೊಳಿಸಿದ ಗುರುಗಳಿಗೆ ನಮನವನ್ನ ಸಲ್ಲಿಸಬೇಕಾದದ್ದು ನಮ್ಮೆಲ್ಲರ ಹೊಣೆ. ಇದ್ರ ಬಗ್ಗೆ ನಾಗೇಶ್ವರ ಆಗಲೇ 4 ಮಾತನ್ನ ಪ್ರಸ್ತುತಪಡಿಸಿದ್ದಾರೆ. ಹಲವರಿಗೆ ಹಲವು ರೀತಿಯಲ್ಲಿ ಮಾರ್ಗದರ್ಶಕರಾಗಿರುವ ಅವರ ಬದುಕಿನ ದಾರಿಯನ್ನ ಬದಲಾಯಿಸಿ ಉತ್ಸಾಹ ತುಂಬುವ ಮೂಲಕ ಅವರ ಬಾಳಿನ ಬೆಳಕಾಗಿರುವ ಗುರು ಸಮಾನರಾದ ಡಾಕ್ಟರ್ BS ಮಂಜುನಾಥ್ ಅವರಿಗೆ ಗುರುವಂದನೆಯ ಸಮರ್ಪಣೆ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಅವರಿಗೆ ಸನ್ಮಾನ ಮತ್ತು ಅಭಿನಂದನೆಯೂ ಕೂಡ ಇದೆ. ಆ ಅಭಿನಂದನಾ ಪತ್ರವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಅವರ ಸುಪುತ್ರಿಯಾದಂತಹ ಶ್ರೀಮತಿ ಪ್ರಾರ್ಥನಾ ಅವರು. ಈ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತಾನೆ ಭಾವಿಸ್ತೀನಿ. ಮೊದಲು ಪರಿಚಯ. ಶ್ರೀ BS ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬೂದಿಗೆರೆ ಗ್ರಾಮದಲ್ಲಿ ಶ್ರೀ BS ಶ್ರೀಕಂಠಯ್ಯ ಮತ್ತು ಶ್ರೀಮತಿ ಸೀತಮ್ಮರವರ 5ನೇ ಪುತ್ರರಾಗಿ ವಿಶ್ವ ಮಾನವ ಹಕ್ಕುಗಳ ದಿನವಾದ ದಿನಾಂಕ 10/12/1966 ಜನಿಸಿದವರು. ಇವರಿಗೆ ಒಬ್ಬ ಅಣ್ಣ ಮತ್ತು 3 ಅಕ್ಕಂದಿರು. ಶ್ರೀಯುತರು ಬೂದಿಗೆರೆಯ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ವ್ಯಾಸಂಗವನ್ನು, ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೆದು ವಿಜಯ ಸಂಜೆ ಕಾಲೇಜಿನಲ್ಲಿ ಪದವಿ ಪೂರೈಸಿರುತ್ತಾರೆ. ಚಿಕ್ಕಂದಿನಿಂದಲೇ ಸಂಸ್ಕೃತದ ಅಧ್ಯಯನ ಮಾಡಿ ವೇದ, ಉಪನಿಷತ್, ಪುರಾಣಗಳ ಮತ್ತು ಕನ್ನಡ ಗ್ರಂಥಗಳ ಬಗ್ಗೆ ಆಳವಾದ ಜ್ಞಾನ ಹೊಂದಿದವರು. 22ನೇ ವಯಸ್ಸಿಗೆ ಕರ್ನಾಟಕದ ಲೋಕಸೇವಾ ಆಯೋಗದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 9ನೇ ಶ್ರೇಣಿ
ಪಡೆದು 1988ರಲ್ಲಿ ವಿಧಾನಸೌಧದ ಸಚಿವಾಲಯಕ್ಕೆ ಸೇರ್ಪಡೆಗೊಂಡು ವೃತ್ತಿ ಜೀವನ ಆರಂಭಿಸಿದವರು. ಸತತ 34 ವರ್ಷ ಕಲ್ಮಶರಹಿತ ಸೇವೆಯನ್ನು ಪೂರೈಸಿದ್ದು ಪ್ರಸ್ತುತ ಸರ್ಕಾರದ ಉಪ ಕಾರ್ಯದರ್ಶಿಯಾಗಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಬಾಲ್ಯದಿಂದಲೂ ಇದುವರೆಗೂ ಶ್ರೀಯುತರು ಸರಿಸುಮಾರು 80ಕ್ಕೂ ಹೆಚ್ಚು ಸಾರ್ವಜನಿಕ ಮತ್ತು ಪೌರಾಣಿಕ ನಾಟಕಗಳಲ್ಲಿ ಅಭಿನಯಿಸಿರುವ ಕೀರ್ತಿ ಇವರದ್ದು. ಪ್ರೌಢಶಾಲೆಯಲ್ಲಿ ಓದುತ್ತಿರುವಾಗಲೇ ಕತೆ ಕವನ ರಚಿಸಿರುವ ಅಭಿರುಚಿಯನ್ನು ರೂಢಿಸಿಕೊಂಡವರು. ಇವರು ಬರೆದ ಹಲವಾರು ಕವಿತೆ ಮತ್ತು ಕತೆಗಳು ಶಾಲ್ಮಲಾ ಪತ್ರಿಕೆಯಲ್ಲಿ ಪ್ರಕಟವಾಗಿರುತ್ತವೆ. ಶ್ರೀಯುತರು ಕತೆ ಹಣಿಯುವುದರಲ್ಲಿ ನಿಸ್ಸೀಮರು. ಪ್ರಬುದ್ಧ ಭಾಷಣಕಾರರು ಮತ್ತು ಉತ್ತಮ ನಾಟಕಕಾರರು ಹಾಗೂ ನಟರೂ ಆಗಿದ್ದು, ರಾವಿ ನದಿಯ ದಂಡೆಯಲ್ಲಿ ನಾಟಕದ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಮತ್ತು ಸ್ಪೃಶ್ಯ ನಾಟಕಕ್ಕೆ ರಾಜ್ಯ ಪ್ರಶಸ್ತಿಗಳು ಸಂದಿವೆ. ಬಾಲ್ಯದಿಂದಲೇ ಸ್ನೇಹಿತರೊಡನೆ ಜನಜಾಗೃತಿ ಸಂಸ್ಥೆಯೊಂದನ್ನು ಕಟ್ಟಿ ಅದರ ಮೂಲಕ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಲು ಹಾಗೂ ಶೋಷಿತ ವರ್ಗಗಳನ್ನು ಮುಖ್ಯವಾಹಿನಿಗೆ ತರಲು ಶ್ರಮಿಸಿದ ಹಿನ್ನೆಲೆ ಇವರದ್ದು. ಆಗಿನ ಮಹಾನ್ ನಟ ಉದಯ್ ಕುಮಾರ್ ರವರ ಮರಣದ ನಂತರ ಅವರ ನೆನಪಿನಲ್ಲಿ ಉದಯ ಕಲಾ ತಂಡವೆಂಬ ನಾಟಕ ತಂಡವನ್ನು ಕಟ್ಟಿ ಬೆಳೆಸಿದವರು. ಪೌರಾಣಿಕ ನಾಟಕಗಳೇ ಹೆಚ್ಚು ಪ್ರಚಲಿತವಿದ್ದ ಕಾಲದಲ್ಲಿ ತಮ್ಮ ತಂಡದಿಂದ ಸಾಮಾಜಿಕ ನಾಟಕಗಳು ಮೂಲಕ ಮದ್ಯಪಾನ, ಜಾತಿ ಭೇದದಂತಹ ಸಾಮಾಜಿಕ ಪಿಡುಗುಗಳನ್ನು ಹೋಗಲಾಡಿಸಲು ಹಲವಾರು ಜನಜಾಗೃತಿ ನಾಟಕಗಳನ್ನು ವೇದಿಕೆಗೆ ತಂದಿದ್ದಾರೆ. ಈ ಹೋರಾಟದಲ್ಲಿ ಕಾರಣದಿಂದ ಸಮಾಜದ ಎದುರು ಹಾಕಿಕೊಂಡು ಸ್ವಂತ ಊರನ್ನೇ ತೊರೆಯುವ ಪರಿಸ್ಥಿತಿ ಬಂದರೂ ಇಂದಿಗೂ ತಮ್ಮ ಸಾಂಸ್ಕೃತಿಕ ಜ್ಞಾನದ ಜೊತೆಗೆ ಸಮಾನ ಸಮಾಜದ ಪರಿಕಲ್ಪನೆಯನ್ನು ಜಾಗೃತವಾಗಿರಿಸಿಕೊಂಡು ಸೇವೆ ಸಲ್ಲಿಸುತ್ತಿರುವ ಇವರು ದಕ್ಷ ಸರಕಾರಿ ಸೇವೆಯ ಜೊತೆಗೆ ಕತೆ, ಕವನ, ನಾಟಕಗಳ ರಚನೆಯ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡಿರುವರು. ಕಥಾ ಸಂಕಲನವಾದ ಭಾವಬಂಧ ಮತ್ತು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಎಸ್.ಎಲ್. ಭೈರಪ್ಪರವರ ಮುನ್ನುಡಿಯೊಂದಿಗೆ ಬಿಡುಗಡೆಯಾದ ಕವನ ಸಂಕಲನ ಭಾವಯಾನ ಕೃತಿಗಳು ಹಾಗೂ ಇವರ ಸಾಹಿತ್ಯ ಮತ್ತು ಕಲಾ ಸೇವೆಯನ್ನು ಗುರುತಿಸಿದ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ರಿಸರ್ಚ್ ಯೂನಿವರ್ಸಿಟಿಯು ಗೌರವ ಡಾಕ್ಟರೇಟ್ ಅನ್ನು ನೀಡಿರುವುದು ಬಹುಮುಖ ಪ್ರತಿಭೆ ಎನ್ನುವುದನ್ನು ಸಾಬೀತುಪಡಿಸುತ್ತದೆ. ನೊಂದವರ ನೋವುಗಳಿಗೆ ಮಿಡಿಯುತ್ತಾ ನೀತಿ ಕಥೆಗಳ ಮೂಲಕ ಅವರ ಬಾಳಿಗೆ ಜ್ಞಾನದೌತಣ ನೀಡುವ ಗುರುವಾದ ಭಾವಜೀವಿ ಬದುಕು ಹೆಮ್ಮೆ ಮತ್ತು ಅನುಕರಣೀಯ. ಶ್ರೀಯುತರಿಗೆ ಜಾಗೃತಿ ಟ್ರಸ್ಟ್ ಜನಮನ ಸಾಧಕ ಪ್ರಶಸ್ತಿಯನ್ನು ನೀಡಿ ಅಭಿನಂದಿಸಲು ಹರ್ಷಿಸುತ್ತದೆ. ಹಾಗೂ ಇವರ ಭಾವ ಲಹರಿಯ ಭಿತ್ತಿಯಲ್ಲಿ ಬೆಳೆದಿರುವ ನನಗೆ ಇದು ಹೆಮ್ಮೆಯ ವಿಚಾರ. ಹರಿ ಓಂ. ನಾಡದೇವಿ ಭುವನೇಶ್ವರಿಗೆ, ಭಾರತ ದೇಶದ ಭಾರತ ಮಾತೆಗೆ ನನ್ನ ಸುಮ ಶ್ರದ್ಧಾಂಜಲಿ. ಎಷ್ಟೋ ಜೀವಿಗಳ
ಮನಸ್ಸುಗಳಲ್ಲಿ ರಸಪಾಕವನ್ನು ಅರಳಿಸಿರ್ತಕ್ಕಂಥ ಭಾಸ, ಬಾಣ, ಕಾಳಿದಾಸ, ವಾಲ್ಮೀಕಿ, ವ್ಯಾಸರಿಂದ ಹಿಡಿದು ಇಲ್ಲಿಯ ತನಕ ಎಲ್ಲ ಲೇಖಕರಿಗೂ ಕವಿಗಳಿಗೂ ಅವರ ಪಾದಾರವಿಂದಗಳಲ್ಲಿ ನನ್ನ ಶತಸಹಸ್ರ ವಂದನೆಗಳು. ಹೆಚ್ಚಿಗೆ ಮಾತು ಆಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಪ್ರತಿ ಸಾರಿ ಬಂದಿರತಕ್ಕಂಥದ್ದು, ಅಲ್ಲಿ ಪದೇ ಪದೇ ಕಾಣಿಸ್ತಾ ಇರತಕ್ಕಂಥದ್ದು ಭಾವಜೀವಿ ಅಂತ. ಈ ಹೊಗಳಿಕೆಗಳು, ಈ ಸನ್ಮಾನಗಳು, ಗುರುವಂದನೆ ನನ್ನನ್ನು ಒಂದು ರೀತಿ ಭಾವಕನಾಗಿ ಮಾಡಿಬಿಟ್ಟಿದೆ. ಭಾವನೆಗಳ ಒಂದು ಇದರಲ್ಲಿ ಸೋನೆ ಮಳೆಯಲ್ಲಿ ಹೇಗೆ ಮಲೆನಾಡಿ ತೊಯ್ತಾ ಇದೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಗಳ ಭಾವನೆಗಳಲ್ಲಿ ನನ್ನ ಹೃದಯ ತನ್ನಂತಾನೆ ತೋಯಿಸ್ಕೊಳ್ತಾ ಇದೆ. ಈ ಸಂತೋಷನ ಅನುಭವಿಸೋದೇ ಆನಂದ. ಕೆಲವು ಕ್ಷಣಗಳು ಜೀವನದಲ್ಲಿ ಮುಂದಕ್ಕೆ ಹೋಗದಿರ ಇರಲಿ, ಹಾಗೆ ಕಾಲ ತಡೆದಿಟ್ಟು ಬಿಡ್ಲಿ ಅಂತ ಆಸೆ ಪಡ್ತಕ್ಕಂಥ ಅವಧಿಗಳಲ್ಲಿ ನನ್ನ ಬಾಳ ಪಯಣದಲ್ಲಿ ಇದೂ ಒಂದು ಸಂದರ್ಭ. ಇದು ಮುಂದಕ್ಕೆ ಹೋಗದೇ ಇರತಕ್ಕಂಥ ಸಂದರ್ಭವಾಗಿ ಉಳಿಲಿ ಅಂತಕ್ಕಂಥ ಆಸೆ ಪಡೋಷ್ಟು ಅದ್ಭುತವಾಗಿ ರೂಪಿಸ್ತಾ ಇದ್ದೀರಿ. ನನ್ನ ಇಷ್ಟೆಲ್ಲ ಪ್ರಾಕಾರಗಳು ಹೇಳಿದ್ರು, ಅತ್ಯಂತ ಇಷ್ಟವಾದ ಪ್ರಾಕಾರ ನಿರೂಪಣೆ. ನಿರೂಪಕರು ಎಲ್ಲರೂ ಮಾತಾಡ್ತಾ ಇದ್ರು ಕೂಡ ನನ್ನ ಒಂದು ಕಣ್ಣು ನಿರೂಪಕರ ಕಡೆನೇ ಇದೆ. ಯಾಕೆಂದ್ರೆ ನನಗೆ ನಿರೂಪಣೆ ತುಂಬಾ ಇಷ್ಟವಾದಂಥ ಕೆಲಸ. ಈ ದಿವಸ ನಿರೂಪಣೆ ಮಧು ಮಾಡ್ತಾ ಇದ್ದಾರೆ, ನಾನು ನಿರೂಪಣೆ ಮಾಡೋ ಹಾಗಿಲ್ಲ. ಆ ಜವಾಬ್ದಾರಿ ನಾನು ಕೇಳಿದ್ರು ಕೊಡೋದಿಲ್ಲ. ಅಲ್ಲಿ ಕೂಡಿಸಿದ್ದಾರೆ, ಹೇಗೆ ಮಾಡಬಹುದು ಅಂತ. ನಾನು ಕತೆ ಕವನಗಳು ಬರೀತಾ ಇದ್ರೆ ಅವರು MA ಓದಿರ್ತಕ್ಕಂಥದ್ದು ಮಾನಸ ಗಂಗೋತ್ರಿನಲ್ಲಿ. ಬಹಳ ಪ್ರತಿಭಾನ್ವಿತ, ಕನ್ನಡದ ಮೇಲಂತೂ ಅಭೂತಪೂರ್ವ ಹಿಡಿತ. ನಾನು ಭಾಮಿನಿ ಶತಪದಿನಲ್ಲಿ ಕೆಲವು ಬರೀಬೇಕು ಅಂತಿದ್ದೀನಿ, ಏನನ್ನ ಸ್ವಲ್ಪ ಛಂದಸ್ ವ್ಯತ್ಯಾಸ ಆದರೆ ಹಾಕೊಡಿ ಅಂತ ಹೇಳಿದ್ರು. ಸಿದ್ಧವಾಗಿ ವ್ಯಾಕರಣ ಸಮೇತ ಬಂದಿದ್ರು. ನನ್ನ ಒಂದು ಪ್ರೂಫ್ಗಳು ತಿದ್ದತಕ್ಕಂಥ ಕೆಲಸ ಕೂಡ ಅವ್ರದ್ದೇನೆ. ಅಂದ್ರೆ ಆಫೀಸಿನ ಕಚೇರಿ ಕೆಲಸಗಳು ಎಷ್ಟು ಅದ್ಭುತವಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಹೆಸರು ನಂದು, ಇಲ್ಲಿರ್ತಕ್ಕಂಥ ನನ್ನ ಸಹೋದ್ಯೋಗಿಗಳದೆಲ್ಲದೂ ಕೂಡ ಕಷ್ಟ. ಹಾಗಾಗಿ ಈ ಒಂದು ತೆರೆ ಮೇಲೆ ನಾನು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಹೇಗೆ ಪುಟ್ಟಣ್ಣ ಕಣಗಾಲ್ ದಿಗ್ದರ್ಶಕರಾಗಿರ್ತಾರೆ, ಕ್ಯಾಮ್ರಾಮನ್ನುಗಳು, ಹಾಡು ಬರೆದಿರ್ತಕ್ಕಂಥವರು, ಆ ಶಾರೀರ ಅಂತ ಅನಿಸ್ಕೊಂಡಂತ PB ಶ್ರೀನಿವಾಸ್, SP ಬಾಲಸುಬ್ರಹ್ಮಣ್ಯಂ, ಈ ರೀತಿ ಒಂದು ಫಿಲಂ ಅಲ್ಲಿ ಆ ಹೀರೋಯಿನ್ನು ಅಥವಾ ಪೋಷಕ ಪಾತ್ರಗಳು ಮೆರಿಬೇಕಾದ್ರೆ ಹಿಂದೆ ಇರ್ತಕ್ಕಂಥವ್ರದ್ದು ಎಷ್ಟೆಲ್ಲ ಕೆಲಸ ಇದೆ. ಅದ ನನ್ನ ಅಧೀನ ಕಾರ್ಯದರ್ಶಿ ಮತ್ತೆ ಸೆಕ್ಷನ್ ಆಫೀಸರ್ಸು, ಅದರಲ್ಲೂ ರಂಗಪ್ಪ ಅಂತ ನನಗೆ ಅವ್ರು ಯಾವ ಕಾಲದ ಜನ್ಮದ ಸಹೋದರನೋ ಅಂತ ಒಬ್ಬ ಸಹೋದರ ನನಗೆ ಸಿಕ್ಕಿದ್ದಾರೆ. ಹಾಗೆ ಮಧುನು ನಾನು ಹಿರಿಯ ಮಗ ಅಂತಾನೆ ಪರಿಚಯಿಸ್ಕೊಳ್ತೀನಿ. ಇವರೆಲ್ಲರೂ ಕೂಡ ಕಚೇರಿಯಲ್ಲಿ ಸಿಕ್ಕಿದ ನನಗೆ ಬಂಧು ಬಳಗ. ಎಷ್ಟು ಆಪ್ಯಾಯಮಾನವಾಗಿರುತ್ತೆ ಅಂದ್ರೆ ಕಚೇರಿ ಕೆಲಸ, ಹೆಚ್ಚೆಚ್ಚು ಕೆಲಸ ಇದ್ದಷ್ಟು ಆನಂದ. 7, 7:30, 8 ಗಂಟೆ. ಎಷ್ಟೋ ಕಡೆ ಸರ್ಕಾರಿ ಅಧಿಕಾರಿಗಳು, ನೌಕರುಗಳು ಅಂದ್ರೆ ಲಂಚಗುಳಿಗಳು, ನಿದ್ದೆ ಮಾಡ್ತಕ್ಕಂಥವರು ಅನ್ನೋ ಕೆಟ್ಟ ಹೆಸರು. ಯಾವತ್ತೂ ಕೂಡ 10% ಆ ಥರದಲ್ಲಿದ್ರೂ ಹೆಚ್ಚು. ಎಷ್ಟು ಜನ ಹೆಣ್ಣು ಮಕ್ಕಳು, ನಿಮ್ಮ ತಾಯಿ ತಂದೆಗಳು ಅವರೇ ಆಗಿದ್ರು ಯೋಚನೆ ಮಾಡಿ, ನಿಮ್ಮ ಅಕ್ಕ ತಂಗಿಯರು ಅವರೇ ಆಗಿದ್ರು ಯೋಚನೆ ಮಾಡಿ, ನಿಮ್ಮ ತಂದೆ, ನಿಜ ಹೇಳ್ತೀನಿ ಕೇಳಿ, ಕೆಲಸದ ಒತ್ತಡದಿಂದನೂ ಸರ್ಕಾರಿ ಅಧಿಕಾರಿಗಳು ಕಚೇರಿ ಕೆಲಸದಲ್ಲೇ ಕರ್ತವ್ಯದ ಮೇಲೆ ಸಾಯ್ತಕ್ಕಂಥ ಅವಧಿ ಸುಮಾರು 18%. ಅಷ್ಟು ಜನ ಕೆಲಸದ ಒತ್ತಡದಲ್ಲಿ ಸಾಯ್ತಾರೆ. ಅವ್ರ ಬಗ್ಗೆ ನಾವು ಲಂಚಕೋರರು ಅಂತ ಅನ್ಕೊಡೋದ್ರಲ್ಲಿ ಅರ್ಥ ಇದೆಯಾ? ಲೋಕಾಯುಕ್ತ ದಾಳಿಯಾಗಿ ಕೋಟಿಗಳು ಹೆಗ್ಗಣಗಳ ಆಚೆ ಬಂದು ಅಂತ ಹೇಳಿ ಪೇಪರ್ನವ್ರು ಬರೀತಾರೆ. ನೀವುಗಳು ಜಮೀನ್ ತಗೊಂಡಿರ್ತೀರಿ, 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಅಡಿ. 20 ವರ್ಷ ಆದ್ಮೇಲಕ್ಕೆ ಅದು 2 ಕೋಟಿನೋ 3 ಕೋಟಿನೋ ಆಗಿದ್ರೆ ಅವನು ಹಂದೆ ಗಿಡ ಅಥವಾ ಆನೆ, ಬಿಳಿ ಆನೆ. ಯಾಕೆ ಆಸ್ತಿ ಮಾಡ್ತಕ್ಕಂಥ ಹಕ್ಕು, ಹೊಸ್ಕೊಡ್ತಕ್ಕಂಥ ಹಕ್ಕು ಸರ್ಕಾರಿ ನೌಕರರು ಅಧಿಕಾರಿಗಳಿಗಿಲ್ವಾ? ವಿಧಾನಸೌಧ ಮತ್ತು ಸಚಿವಾಲಯದಲ್ಲಿ ಸುಮಾರು 4,500 ಜನ ಕೆಲಸ ಮಾಡ್ತಾರೆ. 4,500 ಜನಕ್ಕೆ ಜನಸಂಪರ್ಕವೇ ಇಲ್ಲ. ಯಾರನ್ನ ಆತ್ಮೀಯರು ಒಳಗೆ ಬಂದ್ಬೇಕು ಅಂದ್ರು ನಿಮ್ಮಗಳು ಗೊತ್ತಿರುತ್ತೆ, ಇಲ್ಲಿರೋ ಬಂಧುಗಳಿಗೆ ಹೋಗಿ ನಮ್ಮನ್ನು ನೋಡ್ಬೇಕು ಅಂದ್ರೂ ಕೂಡ ಆಗಲ್ಲ, ಒಳಗೆ ಬಿಡೋದಿಲ್ಲ. ಅಷ್ಟು ಕಟ್ಟುನಿಟ್ಟಿನ ವಾತಾವರಣದಲ್ಲಿ ಬೇರೆ ಜನಗಳಿಂದ ಏನ್ ತಗೊಳೋದು? ನಾವು ನೋಡ್ತಕ್ಕಂಥದ್ದು ಜನಗಳ ಪ್ರತಿನಿಧಿಗಳಾಗಿರ್ತಕ್ಕಂಥ ಫೀಲ್ಡ್ ಅಲ್ಲಿರೋ ಅಧಿಕಾರಿಗಳ ಮೇಲೆ ಅವರು ಸರಿಯಾಗಿ ಜನಗಳಿಗೆ ಸೇವೆ ಸಲ್ಲಿಸ್ತಾ ಇದ್ದಾರಾ ಅಂತ ನೋಡ್ತಕ್ಕಂಥ ಜವಾಬ್ದಾರಿ ವಿಧಾನಸೌಧದಲ್ಲಿರೋದು. ಶಕ್ತಿ ಕೇಂದ್ರ ಹೆಸರು ಮತ್ತೆ ಇದನ್ನೆಲ್ಲಾನು ಕೂಡ ಇಲ್ಲಿ ಮಾತಾಡಬಾರ್ದು. ರಾಜಕಾರಣಿಗಳು ತಗೊಂತಾರೆ. ಯಾರು ಅಧಿಕಾರಕ್ಕೆ ಬಂದಿರುತ್ತೋ ಪಕ್ಷ, ಅವರು ಸಚಿವರಾಗಿ, ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಯಾರೇ ಬಂದಿದ್ದರೂ ಕೂಡ ಸರ್ಕಾರಿ ಅಧಿಕಾರಿ ನೌಕರರು ಸರ್ಕಾರಕ್ಕೆ ಕಟಿಬದ್ಧವಾಗಿ ಕೆಲಸ ಮಾಡಬೇಕಾಗತ್ತೆ.
ಸೊ ನಮ್ಮ ಅನಿವಾರ್ಯತೆಗಳೇನು, 7 ಲಕ್ಷ ಕರ್ನಾಟಕ ಸರ್ಕಾರಿ ನೌಕರರ ಅಧಿಕಾರಿಗಳಲ್ಲಿ ಕೇವಲ 5,20,000 ಜನ ಕೆಲಸ ಮಾಡ್ತಾರೆ. 2,60,000 ವೇಕೆನ್ಸಿಗಳು ಖಾಲಿ ಇದೆ. ಔಟ್ಸೋರ್ಸರ್ಸ್ನವ್ರನ್ನ 14,000-15,000 ದುಡಿಸ್ಕೊಂಡು ಶೋಷಿಸ್ತಾರೆ. ಇದೆಲ್ಲ ಸರ್ಕಾರದಲ್ಲಿ ಇರುತ್ತೆ. 7:30-8 ಗಂಟೆಗೆ ನನ್ನ ಅಕ್ಕ ತಂಗಿರು ತಾಯಂದ್ರು ಮನೆಗೆ ಹೋಗೋದಿಲ್ಲ. ಹೆತ್ತ ಮಕ್ಕಳನ್ನು ಬಿಟ್ಟು, ಚಿಕ್ಕ ಪಾಪಗಳು ಹಾಲು ಕುಡಿಸೋದನ್ನು ಬಿಟ್ಟು 6:30-7 ಗಂಟೆ ಆದ್ರೂ ಕೆಲಸ ಮಾಡ್ತಕ್ಕಂಥ ಸಾವಿರಾರು ಜನ ನಮ್ಮ ಜೊತೆಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಬಗ್ಗೆನೂ ಸ್ವಲ್ಪ ಅನುಕಂಪ ಇರ್ಲಿ ಅಂತ ಹೇಳ್ತಾ, ವಿಷಯ ಅದಲ್ಲ. ನಾನು ಬರೆದಿರ್ತಕ್ಕಂಥ ನಾನು ಅನ್ನೋದ್ರಿಂದನೇ ಪ್ರಾರಂಭ ಮಾಡ್ತಕ್ಕಂಥದ್ದು ಸರಿ. ಯಾಕೆಂದ್ರೆ ಬಿಡಬೇಕಾಗಿರೋದು ಕೂಡ ನಾನು ಅನ್ನೋದನ್ನೇ. ಅದೇ ನನ್ನ ಅನುಭವ ಲಹರಿಯ ಮುಖ್ಯ ಧ್ಯೇಯ. ಹಾಗಾಗಿ ನಾನು, ನಂದು, ನಾನು, ನನ್ನವನು, ನಾನು ಮಾಡಿದ್ದು ಅಂತಕ್ಕಂಥದ್ದನ್ನ, ದೇಹದಿಂದ ಆಗತಕ್ಕಂಥ ಕೆಲಸಗಳನ್ನ ಆತ್ಮಕ್ಕೆ ಹೋಲಿಸ್ಕೊಂಡು ಮಾಯೆ ಅಥವಾ ಮೋಹಕ್ಕೆ ಒಳಗಾಗ್ತಕ್ಕಂಥ ಮನುಷ್ಯ ಯಾವ ರೀತಿ ಅಂಟಿನಲ್ಲಿ ಸಿಕ್ಕಂತ ನೊಣದಂತೆ ಒದ್ದಾಡ್ತಾನೆ ಅಂತ. ನೊಣ ಮತ್ತು ಜೇನುನೊಣ. ಜೇನುನೊಣ 2,000 ಹೂವಿಗಳ ಮಕರಂದವನ್ನು ಸರಾಸರಿ ಒಂದು ದಿವಸಕ್ಕೆ ಸಂಗ್ರಹಿಸುತ್ತದೆ. ಅದನ್ನ ಮಕರಂದದ ಅಮೃತ ಪಾನ ಮಾಡಿ ತಂದಿಟ್ಟು ನಿಮಗೆ ಜೇನಾಗಿ ಕೊಡುತ್ತೆ. ಅದೇ ಒಂದು ನೊಣ ಎಲ್ಲಿ ಕುಳಿತುಕೋಬಾರ್ದೋ, ಎಲ್ಲಿ ಅದು ಓಡಾಡಬಾರ್ದೋ, ಎಲ್ಲಿ ನೀವು ಅಸಹ್ಯ ಪಟ್ಕೊಂತೀರೋ ಅದನ್ನ ಆಕರ್ಷಿತವಾಗಿ ಹೋಗಿ ಅದೂ ಮುಟ್ಟಿ ನಮಗೂ ಮುಟ್ಟಿಸುತ್ತೆ, ತಂದು ಕೆಟ್ಟ ಕಾಲರಾದಂಥ ಕಾಯಿಲೆಗಳನ್ನು ಹಬ್ಬಿಸುತ್ತೆ. ಸೊ ಈ ಜಗತ್ತಲ್ಲಿ ಭಗವಂತ ಕೊಟ್ಟಿರೋದ್ರಲ್ಲಿ ಏನೆಲ್ಲ ಬೇಕೋ ಅದೆಲ್ಲ ಇದೆ. ಆದ್ರೆ ನೀವು ಜೇನ್ನೊಣವಾಗಿ ಆರಿಸ್ಕೊಂತೀರೋ ಅಥವಾ ನೊಣವಾಗಿ ಅಂಥವನ್ನು ಹುಡುಕ್ತಿರೋ ಅಂತಕ್ಕಂಥದ್ದು ನಮ್ಮ ಕರ್ಮದಲ್ಲೇ ಇದೆ. ನಾವು ಕರ್ಮ ಮಾಡದಾಗೆ ಇರುತ್ತೆ. ಈ ಒಂದು ವಿಧಾನದಲ್ಲಿ ಒಂದು ಕ್ಷಣ ಯೋಚನೆ ಮಾಡಿ. ನಿಮ್ಗೆ 2 ಮಕ್ಕಳಿದ್ದಾರೆ, 2-3, ಅವರನ್ನ ವಿದ್ಯಾಭ್ಯಾಸ ಮಾಡಿಸ್ಬೇಕು. ಈಗಿನ ಮಗು ಹುಟ್ಟೋವಾಗೆ 3 ವರ್ಷ ಇದೆ ಅನ್ನೋವಾಗೆ ನರ್ಸರಿ ಸ್ಕೂಲ್ ಸೀಟ್ ಮಾಡಬೇಕು. ಅಲ್ಲಿಂದ ಆಚೆ ಡಿಗ್ರಿ, ಅಲ್ಲಿ ತನಕ ಬಂದ್ರೆ JEE ಏನು, ಇವಾಗಂತೂ ನೀಟು, CET ಇವೆಲ್ಲ ಗಲಾಟೆ ಮಾಡ್ತಾ ಇದ್ರೆ ಎಷ್ಟೆಲ್ಲ ಮಕ್ಕಳಿಗೊಂದು ಎಜುಕೇಶನ್ ಕೊಡಿಸೋದಕ್ಕೆ ತಂದೆ ತಾಯಿ ಕಷ್ಟ ಇದೆ. ಕೊನೆಗೊಂದು ದಿವಸ ಎಲ್ಲರೂ ಮಾಡಿದ್ದೆ ನೀನ್ ಮಾಡಿದ್ದು ಅಂತ ನಾವು ತಂದೆ ತಾಯಿಗಳನ್ನ ಅನ್ನೋವಾಗ ಆ ತಂದೆ ತಾಯಿಗಳ ವೇದನೆ ಎಷ್ಟು. ನಮ್ಮ ಮಕ್ಕಳಿಗೆ ನಾವು ಇಷ್ಟೆಲ್ಲ ಮಾಡ್ತೀವಿ ಅಂತ ಅನ್ಕೊಳ್ಳೋ ನಾವು ಒಂದು ಸಾರಿ ಭಗವಂತನ ಬಗ್ಗೆ ಯೋಚನೆ ಮಾಡೋಣ. ಕೋಟಿ ನಮ್ಮಂತ ಜೀವಿಗಳು, 84 ಕೋಟಿ ಜೀವರಾಶಿಗಳು, ಕೀಟಗಳು, ಪಕ್ಷಿಗಳು, ಪ್ರಾಣಿಗಳು, ಇಷ್ಟನ್ನೂ ಕೂಡ ಅಲ್ಲಲ್ಲಿಗೆ ಆಹಾರ ಇತ್ತು ಜಗತ್ತಿನ ಚರಾಚರ ವ್ಯವಸ್ಥೆಯನ್ನು ಕಾಪಾಡೋ ತಂದೆ ಇದನ್ನಲ್ಲ, ಆ ಪರಮಾತ್ಮ ಪರಬ್ರಹ್ಮ ಅನ್ನೋನು. ಅವನ ಜವಾಬ್ದಾರಿ ಎಷ್ಟು. ಸಣ್ಣದೊಂದು ಕುಟುಂಬ ನೋಡ್ಕೊಳ್ಳೋದಕ್ಕೆ ನಾವು ದೊಡ್ಡ ತಲೆಕೆಳಕಾಗಿ ಮಾಡ್ಕೊಂಡು ಒದ್ದಾಡ್ತೀವಲ್ಲ, ಇಡೀ ವಿಶ್ವ ಕುಟುಂಬವನ್ನು ನೋಡ್ತಕ್ಕಂಥ ಪರಮಾತ್ಮನ ಜವಾಬ್ದಾರಿಗಳು ಎಂತ ಅಗಾಧವಾದದ್ದು ಅಂತ ಯೋಚನೆ ಮಾಡ್ತಾ, ನಾವು ಇದರಲ್ಲಿ ಎಷ್ಟು ಮಾತ್ರ ಈ ಒಂದು ಪ್ರಪಂಚದ ಮುಂದೆ ಅಣುರೇಣು ತೃಣಕಾಷ್ಟದಲ್ಲೂ ಕೂಡ ಸಣ್ಣ ಪರಮಾಣುವು ಕೂಡ ನಾವಾಗಲ್ಲ. ಯಾಕೆಂದ್ರೆ ಸಾಮಾನ್ಯಕ್ಕೆ ನೀವು ತಿಳ್ಕೊಳ್ಳಿ, ಮಿಲ್ಕಿ ವೇ ಅಂದ್ರೆ ಕ್ಷೀರಪಥ ಅಂತ ಏನ್ ಕರಿತೀವಿ, ಇದರಲ್ಲಿ 30,000ಕ್ಕೂ ಹೆಚ್ಚಿಗೆ ನಕ್ಷತ್ರಗಳಿದೆ. ಸೂರ್ಯ ಅದರಲ್ಲಿ ಒಂದು, ಅದರ ಸುತ್ತಲೂ 9 ಗ್ರಹ, ಉಲ್ಕಿಗಳು, ಉಪಗ್ರಹಗಳು, ಧೂಮಕೇತುಗಳು. ಕ್ಷೀರಪಥ ಏನಿದೆ ಅದು ಸುಮಾರು 3 ಲಕ್ಷಕ್ಕೂ ಹೆಚ್ಚಿದೆ ಬ್ರಹ್ಮಾಂಡದಲ್ಲಿ. ಅಲ್ಲಿ ಬ್ರಹ್ಮಾಂಡದ ಅಗಾಧತೆ ಏನು? ಅಲ್ಲಿಂದ ಆಚೆಗೆ ಹೇಳ್ತಾರೆ ಅಣೋರಣೀಯಾನ್ ಮಹಿತೋ ಮಹೀಯಾನ್. ಅಣುವಣುವಿನಲ್ಲೂ ಇರ್ತಕ್ಕಂಥ ಪರಮಾತ್ಮ ಈ ಬ್ರಹ್ಮಾಂಡವನ್ನ ಉಗುರು ತುದಿಯಲ್ಲಿ ಸುತ್ತಿಸ್ಕೊಂಡು ನಗನಗತಾ ಆಟ ಆಡಿಸ್ತಾನೆ. ಎಲ್ಲಿ ಏನಾಗಬೇಕು ಅದನ್ನೆಲ್ಲ ಕ್ಷಣಕ್ಕೂ ಮಾಡ್ತಾನೆ. ಹಾಗಿದ್ರೆ ಪರಮಾತ್ಮನ ಪರಬ್ರಹ್ಮನ ಅಗಾಧತೆ ಏನು? ಅವನು ವಿಷ್ಣುವೇ, ಅವನು ಶಿವನೇ, ಅವನು ಇಂದ್ರನೇ, ದುರ್ಗಿಯೇ, ಕಾಳಿಯೇ, ಆದಿಶಕ್ತಿಯೇ, ಯಾರು ಅದು ದೇವರು ಅಂದ್ರೆ ಅಂತ ಆಲೋಚನೆ ಮಾಡ್ತಕ್ಕಂಥ ವಿಧಾನದಿಂದ ಅಧ್ಯಾತ್ಮ ಅಥವಾ ಪಾರಮಾರ್ಥಿಕತೆ ಪ್ರಾರಂಭ ಆಗುತ್ತೆ. ಈ ಅಧ್ಯಾತ್ಮ ಮತ್ತು ಪಾರಮಾರ್ಥಿಕತೆ ಅಂದ್ರೆ ಏನು ಅಂದ್ರೆ, ಮುಖ್ಯವಾಗಿ ಒಂದು ಸಣ್ಣ ಕತೆ ಹೇಳ್ತೀನಿ. ಇವಾಗ ತಾನೇ ಎಲ್ಲ ಹೇಳ್ತಾ ಇದ್ರು ನೀತಿಗತಿಗಳ ಮುಖಾಂತರ ಹೇಳ್ತಾರೆ ಅಂತ. ಒಬ್ಬ ಶಿಷ್ಯ ತನ್ನ ಗುರುಗಳನ್ನು ಕೇಳ್ತಾನಂತೆ, ಸ್ವಾಮಿ ದೇವರು ಅಂದ್ರೆ ಏನು? ನಾವು ಅವನನ್ನು ನೋಡಬಹುದಾ? ನೀವು ನೋಡಿದ್ದೀರಾ? ಇದು ವಿವೇಕಾನಂದರು ರಾಮಕೃಷ್ಣರ ಕಾಲದ ಪ್ರಶ್ನೆ ಅಂತ ಅನ್ಕೋಬೇಡಿ, ಇದು ಸಾಮಾನ್ಯ ಗುರು ಪರಂಪರೆ ಪ್ರಶ್ನೆ. ಇವರು ಇಬ್ರು ಕೂಡ ಅಷ್ಟು ಫೇಮಸ್ ಅಲ್ಲ. ಸೊ ಗುರು ಹೇಳ್ತಾರೆ, ಖಂಡಿತ ನಾನು ನೋಡಿದ್ದೀನಪ್ಪ, ನೀನು ಸಹ ನೋಡ್ಬೋದು, ಖಂಡಿತ ನೋಡ್ಬೋದು. ನನಗೆ ಒಂದ್ಸರಿ ದೇವರನ್ನು ತೋರಿಸ್ತೀರಾ? ನಾನು ನಿಮ್ಗೆ ದೇವರು ತೋರಿಸ್ತೀನಿ, ಆದ್ರೆ ದೇವರನ್ನ ಹೇಗೆ ನೋಡೋದು ಅನ್ನೋದನ್ನು ಮೊದಲು ನೀನು ಕಲಿಬೇಕು. ಹೇಗೆ ದೇವರನ್ನು ನೋಡೋದು ಅಂತ. ಹಾಗಾಗಿ ನೀನು ಮೊದಲು ಒಂದು ಕೆಲಸ ಮಾಡು, ಮಾನಸ ಸರೋವರ ಇದೆ, ಅಲ್ಲಿ ಹೋಗು,
ಲಕ್ಷಾಂತರ ಜಲಚರಗಳಿದೆ, ಅಲ್ಲಿ ಪಕ್ಷಿಗಳಿದೆ, ಜೊತೆಗೆ ಮೀನುಗಳಿದೆ. ಅಲ್ಲಿ ಒಂದು ಚಿನ್ನದ ಬಣ್ಣದ ಮೀನಿದೆ. ಆ ಮೀನನ್ನ ಕೇಳಿದ್ರೆ ಅದು ಮನುಷ್ಯರ ತರ ಮಾತಾಡಿ ದೇವರನ್ನ ಹೇಗೆ ನೋಡೋದು ಅಂತ ಹೇಳ್ಕೊಡುತ್ತೆ. ಆಮೇಲೆ ಬಾ ನಿಮ್ಗೆ ದೇವರನ್ನು ತೋರಿಸ್ತೀನಿ. ಬಹಳ ಕಷ್ಟವಿತ್ತು. ಮಾನಸ ಸರೋವರಕ್ಕೆ ಹೋಗೋದು ಅಷ್ಟು ಸುಲಭ ಅಲ್ಲ. ಈಗ ಕೈಲಾಸ ಪರ್ವತದ ಪರ್ಯಟನ ಮಾಡ್ತಕ್ಕಂಥ ಹೋಗೋರಿಗೆ ಗೊತ್ತಿರುತ್ತೆ ಅದರ ಕಷ್ಟ ಕಾರ್ಪಣ್ಯಗಳು. -ಡಿಗ್ರಿ ಇದಿರ್ತಕ್ಕಂಥ ಹಿಮದ ವಾತಾವರಣ ಇರ್ತಕ್ಕಂಥ ಬಹಳ ಕಷ್ಟ ಇರೋ ಜಾಗ, ಕಡಿದಾದದ್ದು. ಆ ಹೆಲಿಕಾಪ್ಟರ್ಗಳು ಕೂಡ ನಾವು ಆ ಕಡೆ ಚೀನಾ ಅವ್ರ ಪರ್ಮಿಷನ್ ತಗೊಂಡು ಬರ್ಬೇಕು, ತುಂಬಾ ಕಷ್ಟ ಇದೆ. ಅಲ್ಲಿ ಕೂಡ ಪ್ರಕೃತಿಗೆ ಅಚ್ಚರಿಯಾಗತಕ್ಕಂಥ ಮಾನಸ ಸರೋವರ ಒಂದ್ ಕಡೆ ಇದ್ರೆ ರಾಕ್ಷಸ ಸರೋವರ ಒಂದಿದೆ. ಇದಕ್ಕಿನ್ನ ಶುಭ್ರವಾಗಿದೆ, ಇದಕ್ಕಿನ್ನ ಚೆನ್ನಾಗಿದೆ ರಾಕ್ಷಸ ಸರೋವರ. ನಾವು ಮೂಢನಂಬಿಕೆಗಳು ಅಂತ ಹೇಳ್ತೀವಿ. ಈಗ ತಾನೇ ಜ್ಯೋತಿಷ್ಯದ ಗುರುಗಳು ಹೇಳಿದ್ರು, ಮೌಢ್ಯ ಯಾವುದೂ ಇಲ್ಲ, ನಮಗೆ ಗೊತ್ತಿಲ್ಲದೆ ಇರೋ ನಂಬಿಕೆ, ಗೊತ್ತಿರೋ ನಂಬಿಕೆ ಅಷ್ಟೇನೆ. ಆ ರಾಕ್ಷಸ ಸರೋವರದಲ್ಲಿ ಒಂದು ಮೀನು ಇರೋದಿಲ್ಲ, ಒಂದು ಪಕ್ಷಿನೂ ಬರೋದಿಲ್ಲ, ಸಾಮಾನ್ಯ ಜನಗಳು ಹೋಗಿ ನೀರನ್ನು ಮುಟ್ಟೋದಿಲ್ಲ. ರಾವಣೇಶ್ವರ ಈ ಕೈಲಾಸ ಪರ್ವತ ಇತ್ತೋ ಸಂದರ್ಭದಲ್ಲಿ ಅದರ ಸ್ನಾನ ಮಾಡಿದ್ದ ಅಂತ, ರಾಕ್ಷಸರಿಗೆ ಸಂಬಂಧಪಟ್ಟಿದ್ದು ಅಂತ. ಅದೇ ಮಾನಸ ಅಷ್ಟು ಶುಭ್ರವಾಗಿಲ್ಲ, ಅಷ್ಟೊಂದು ವ್ಯವಸ್ಥಿತವಾಗಿಲ್ಲ. ಆದರೂ ಕೂಡ ಎಲ್ಲ ಜಲಚರಗಳು ಅಲ್ಲೇ, ಎಲ್ಲ ಪುಣ್ಯಾತ್ಮಗಳು ತೀರ್ಥ ಸ್ನಾನಕ್ಕೆ ಹೋಗೋದಲ್ಲೇ, ಅಲ್ಲೇ ಪಕ್ಷಿಗಳು ಬರುತ್ತೆ. ಪ್ರಪಂಚ ನಮಗೆ ಅರ್ಥ ಆಗದಿರೋ ಎಷ್ಟೋ ವಿಷಯಗಳನ್ನು ತನ್ನಲ್ಲಿ ರಹಸ್ಯಗಳನ್ನು ಅಡಗಿಸ್ಕೊಂಡಿದೆ. ಇವನಲ್ಲಿ ಹೋದ ಬಹಳ ಕೊರೆಯೋ ಹಿಮ. ಬೆಳಗ್ಗೆಯಿಂದ ಸಾಯಂಕಾಲ ಗೊತ್ತ 4 ಗಂಟೆಗೆಲ್ಲ ಸೂರ್ಯ ಮುಳುಗ್ಬಿಡುತ್ತಾನೆ, ಕತ್ಲಾಗ್ಬಿಡುತ್ತೆ. ಮಧ್ಯಾಹ್ನ ಆದ್ರೂ ಕೂಡ ಅವ್ನಿಗೆ ಯಾವುದೇ ರೀತಿ ಮೀನು ಕಾಣಿಸ್ತಿಲ್ಲ, ಚಿನ್ನದ. ಪ್ರತಿಯೊಂದು ಮೀನು ಕಾಣಿಸ್ದಾಗೂ ನೀನ್ ಮಾತಾಡ್ತೀಯಾ, ದೇವ್ರ ಬಗ್ಗೆ ಗೊತ್ತಿದೆಯಾ ಅಂತ ಕೇಳ್ತಾನೆ. ಅದು ಪುಳಕ್ಕಂತ ಹಾರಿ ಒಳಗೆ ಹೋಗುತ್ತೆ. ತನಗೆ ಸಾಧ್ಯ ಆಗಲಿಲ್ಲ, ನಿರಾಶೆ ಆಗುವಾಗ ಒಂದು ನಿಜವಾದ ಚಿನ್ನದ ಮೀನು ದಡದ ಹತ್ರ ಈಜಿಕೊಂಡು ಬಂತು. ಅದು ಮಾತಾಡಿ ಹೇಳುತ್ತೆ, ನಿರಾಶೆ ಆಗ್ಬೇಡ, ನೀನ್ ಕಾಯ್ತಾ ಇದ್ದಂತ ಚಿನ್ನದ ಮೀನು ನಾನೇ. ಕೇಳು ನಿನ್ನ ಪ್ರಶ್ನೆನ. ನನ್ನ ಪ್ರಶ್ನೆ ಇಷ್ಟೇ, ದೇವರನ್ನ ಹೇಗೆ ನೋಡೋದು? ಅದೇ ತಾನೇ ಅವ್ನು ಬೇಕಾಗಿರೋ. ನೀನು ಹೇಳುತ್ತೆ, ಅಯ್ಯ ಪುಣ್ಯಾತ್ಮ, ನನಗೆ ತುಂಬಾ ದಾಹವಾಗಿದೆ, ನನಗೆ ಸ್ವಲ್ಪ ನೀರು ಕುಡಿಸಿದ್ರೆ ನಾನು ನಿನಗೆ ಏನೆಲ್ಲ ಹೇಳಬೇಕು ಹೇಳ್ತೀನಿ. ಇಂಥ ವಿಚಿತ್ರ ಇದು. ಮಾನಸ ಸರೋವರದಂತ ತಿಳಿಗೊಳದಲ್ಲಿದೆಯಾ? ಈ ಸರೋವರದ ನೀರು ಕುಡಿಯೋದಕ್ಕೆ ನಾವು ಪರಿತಪಿಸ್ತೀವಿ. ಇಂತಹ ನೀರಿನಲ್ಲಿರೋ ಮೀನು ಸದಾಕಾಲ ಒಳಗೆ ಹೊರಗೆ ಎಲ್ಲ ನೀರೇ. ಇದಕ್ಕೆ ನೀರು ಕುಡಿಸೋದು ಅಂತ ಏನರ್ಥ? ನನಗೆ ದೇವರ ಬಗ್ಗೆ ಹೇಳಕ್ಕಾಗಲ್ಲ ಅಂತ ದಾರಿ ತಪ್ಸಕ್ಕೆ ನೀನು ಇಂಥ ಪ್ರಶ್ನೆ ಕೇಳ್ತಾ ಇದೀಯಾ ಅಂತ ಕೇಳ್ತಾರೆ. ನಿಧಾನಕ್ಕೆ ಯೋಚನೆ ಮಾಡು. ನಾನು ನೀರು ಕುಡಿಯೋದು ಹೇಗೆ ಅಂತ ಹೇಳ್ಬೋದು. ಒಂದು ಕ್ಷಣ ಯೋಚನೆ ಮಾಡ್ತಾನೆ, ಹೌದಲ್ಲ? ಸಾಮಾನ್ಯಕ್ಕೆ ಮೀನು ಈಜ್ಕೊಂಡು ಹೋದಾಗ ನೀರು ಪ್ರವೇಶ ಮಾಡಿ ಅದರ ಕಿವಿರುಗಳ ಮುಖಾಂತರ ನೀರು ಆಚೆ ಕೊಟ್ಟೋಗುತ್ತೆ. ಈ ಒಂದು ಕಾರ್ಯಕ್ರಮದ ಮಧ್ಯದಲ್ಲಿ ಅದಕ್ಕೆ ಆಕ್ಸಿಜನ್ ಅಂದ್ರೆ ಆಮ್ಲಜನಕ ಸ್ವೀಕರಿಸಿ ಅದರ ದೇಹಕ್ಕೆ ಏನ್ ಬೇಕೋ ಅದನ್ನು ಕೊಡುತ್ತೆ. ನೀರು ಕುಡಿಬೇಕು ಅಂದ್ರೆ ಆಗಲ್ಲ, ಯಾಕಂದ್ರೆ ಕಿವಿರುಗಳ ಮುಖಾಂತರ ಹೊಟ್ಟೋಗುತ್ತೆ. ಆವಾಗ ಹೇಳ್ತಾನೆ, ಕ್ಷಮಿಸು, ನೀನ್ ಹೇಳೋದು ಅರ್ಥ ಆಯ್ತು, ನೀನು ಮುಮ್ಮುಖವಾಗಿ ಈಜಿದೆ, ಹಿಮ್ಮುಖವಾಗಿ ಈಜು, ಆವಾಗ ನೀರು ನಿನ್ ದೇಹದೊಳಗಡೆ ಪ್ರವೇಶಿಸುತ್ತೆ, ನಿನ್ ದೇಹಕ್ಕೆ ಬೇಕಾದಂತ ಬಾಯಾರಿಕೆ ಸಿಗುತ್ತೆ. ಇಷ್ಟು ನಿನಗೆ ಗೊತ್ತಿಲ್ಲದೇನ ಇದ್ರೆ ನೀನ್ ದೇವರ ಬಗ್ಗೆ ಏನ್ ತಿಳಿಸ್ಕೊಡ್ತೀಯ ಅಂದ್ರೆ, ನೀರು ಹಿಮ್ಮುಖವಾಗಿ ಈಜಿದ್ರೆ ನೀರು ಮೀನಿನ ದೇಹದೊಳಗೆ ಹೋಗುತ್ತೆ. ಅವಾಗ ಮೀನ್ ಹೇಳುತ್ತೆ, ಇದನ್ನ ಕೇಳಕ್ ನೀನು ಅಲ್ಲಿಂದ ಬಂದಿದೀಯ, ನನ್ನ ದಡ್ಡ ಅಂತೀಯ, ನೀನು ಹೊರಗಡೆ ಎಲ್ಲ ಹುಡುಕಿದೀರಾ, ನಿನ್ನ ಒಳಗಡೆ ಒಂದ್ಸಾರಿ ಹುಡುಕೋ, ದೇವರು ನಿನಗೆ ಸಿಗ್ತಾನೆ. ಯಾಕೆ ಹೊರಗಡೆ ಎಲ್ಲ ಹುಡುಕ್ತೀಯ ನೀನು? ನನಗೆ ನೀರು ಹೊರಗಡೆ ಎಲ್ಲ ಇದೆ ಹುಡುಕೋ ಅಂತ ಹೇಳಿದ್ಯಲ್ಲ, ನಾನ್ ಕುಡಿಬೇಕಾದ್ರೆ ಹಿಮ್ಮುಖವಾಗಿ ಬರ್ಬೇಕು. ನಿನಗೆ ದೇವರು ಕಾಣಿಸ್ಬೇಕಾದ್ರೆ ಹೊರಗೆಲ್ಲೂ ಹುಡುಕ್ಬೇಡಯ್ಯ, ಒಳಗಡೆ ಹುಡುಕು, ನಿನಗೆ ದೇವರು ಕಾಣಿಸ್ತಾನೆ. ಇದನ್ನೇ ನಾನು ಒಂದು ಕವಿತೆಯಲ್ಲಿ ಹೇಳಿದ್ದೀನಿ. 2 ಲೈನು ಅದನ್ನ ಹೇಳ್ಬೇಕು ಅಂತ ಹೇಳಿ ನನಗೆ ಅನಿಸ್ತಾ ಇದೆ, ಅದಕ್ಕೋಸ್ಕರ ಅದನ್ನ ಹೇಳ್ತೀನಿ. ನೋಡೋದ್ರ ಬಗ್ಗೆ, ನಿನ್ನಲ್ಲಿ ನೀ ನೋಡು ಇರುವನ ರಾಮ, ಪರರಲ್ಲಿ ಇರುತಿಹನು ಅವನೇ ಪರಬ್ರಹ್ಮ. ನಿನ್ನಲ್ಲಿ ನೀನ್ ನೋಡಿದ್ರೆ ನಿನಗೆ ರಾಮ ಅಲ್ಲ, ಆರಾಮ ಅಂತ ನಾನು ಪದ ಬಳಸಿರೋದು. ದೇವರು ಕಾಣಿಸ್ತಾನೆ. ಎಲ್ಲ ಜನಗಳಲ್ಲೂ ನಿನ್ನಂತೆ ನೋಡಿದ್ರೆ ಪರಬ್ರಹ್ಮ ನಿನ್ ಕಣ್ಣೆದುರುಗಡೆ ನಿಂತ್ಕೊಂತಾನೆ. ನಿನ್ನಲ್ಲಿ ನೀ ನೋಡು ಇರುವನ ರಾಮ, ಪರರಲ್ಲಿ ಇರುತಿಹನು ಅವನೇ ಪರಬ್ರಹ್ಮ. ಶ್ರುತಿಯಲ್ಲೂ ಸ್ಮೃತಿಯಲ್ಲೂ ಕೃತಿಯಲ್ಲೂ ಅವನೇ, ಜೀವದಲ್ಲಿ ಭಾವದಲ್ಲಿ ಅನುಭಾವದಲ್ಲಿ ಅತ್ತ
ತಾನೇ ನಿತ್ಯ ನಿರ್ಗುಣನಾದ ಚಿದಾನಂದ ರೂಪ, ನಿತ್ಯ ನಿರ್ಗುಣನಾದ ಚಿದಾನಂದ ರೂಪ. ವರ ನೀಡನವನು ಕೊಡನವನು ಶಾಪ, ವರ ನೀಡನವನು ಕೊಡನವನು ಶಾಪ. ನಿನ್ನಲ್ಲಿ ನೀ ನೋಡು ಇರುವನ ರಾಮ, ಪರರಲ್ಲಿ ಇರುತಿಹನು ಅವನೇ ಪರಬೊಮ್ಮ. ನಾನು ಬರೆದಿರ್ತಕ್ಕಂತಹ ಕವಿತೆಗಳು ಗೇಯ ಅಂದ್ರೆ ಹಾಡು ಕೊಡೋದಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ 2 ಲೈನ್ ಮಾತ್ರ ಹೇಳಿದೆ, ಅದು 28ನೇದು. ಉಳಿದಿದ್ದನ್ನ ತಾವು ಓದ್ಕೋಬಹುದು. ಇನ್ನ ಈ ಆಷಾಢ ಮಾಸ ಪೂರ್ಣಿಮೆಯ ದಿವಸ ನಾವು ಗುರುಪೂರ್ಣಿಮೆಯನ್ನು ಆಚರಿಸ್ತೀವಿ. ಇವತ್ತಿನ ದಿವಸದ ಕಾರ್ಯಕ್ರಮ ಆಕ್ಚುಲಿ ಗುರುವಂದನೆ ಕಾರ್ಯಕ್ರಮ. ದೇವರುಗಳನ್ನ ನಾವು ಆತ್ಮದಲ್ಲೇ ನೋಡೋದಾದ್ರೆ ಈ ರಾಮ ಕೃಷ್ಣ ಆಂಜನೇಯ ಗಣೇಶನ ವಿಗ್ರಹಗಳು ದೇವಸ್ಥಾನಗಳು ಇದೆಲ್ಲ ಅವಶ್ಯಕತೆ ಇಲ್ವಾ ಅಂತ ನೀವು ಕೇಳಬಹುದು. ಹೌದಪ್ಪ, ಈ ಪ್ರಪಂಚ ಎಲ್ಲ ಭಗವಂತ ಕೊಟ್ಟಿರೋ ಗಾಳಿ ಇದೆ. ಒಬ್ಬ ತಾತ ಹಾಸ್ಪಿಟಲ್ ನಲ್ಲಿ ಮಲಗಿದ್ದಂತೆ, ಆತನಿಗೆ ವೆಂಟಿಲೇಟರ್ ಹಾಕಿದ್ದಾರೆ, ಸಾಯ್ತಾನೋ ಬದುಕ್ತಾನೋ ಗೊತ್ತಿಲ್ಲ. 3 ಗಂಟೆ ಬಹಳ ಶ್ರಮ ಪಟ್ಟು ಡಾಕ್ಟರ್ಗಳು ಬದುಕಿಸಿದ್ರು. 9 ಲಕ್ಷ ಚಾರ್ಜ್ ಮಾಡಿದ್ರು. ಆತನ ಬಿಲ್ ಕೈ ಕೊಟ್ರು. ಬಹಳ ದೊಡ್ಡ ಆಸ್ಪತ್ರೆ, ಇಂಟರ್ನ್ಯಾಷನಲ್ ಆಸ್ಪತ್ರೆ. ಬಿಲ್ ಕೈ ಕೊಟ್ರೆ ಅವನ ಕಣ್ಣಲ್ಲಿ ಕಣ್ಣೀರು ಬಂತು, ಓಡಾಡ್ತಾ ಇದ್ದಾನೆ ತಾತ. ಅದಕ್ಕೆ ಕೇಳಿದ್ರು, ಇಷ್ಟೊಂದು ದೊಡ್ಡ ಬಿಲ್ ಬಂತ ಅಂತ ಹೇಳಿ ನೀನು ನೋಡ್ತಿರ್ತಾ ಇದೀಯ ತಾತ ಅಂತ. ಇಲ್ಲ, ನಾನ್ ನಾಸ್ತಿಕ, ದೇವರ ಬಗ್ಗೆ ಅಷ್ಟು ಭಕ್ತಿ ಭಾವ ತೋರಿಸ್ತಿಲ್ಲ, ಇಷ್ಟು ವರ್ಷ ಜೀವನ ಕಳೆದ್ಬಿಟ್ಟೆ. ಈ ನೀವು 3 ಗಂಟೆ ಆಕ್ಸಿಜನ್ ಕೊಡೋದಕ್ಕೆ ನನಗೆ 9 ಲಕ್ಷ ಚಾರ್ಜ್ ಮಾಡಿಸಿದ್ರಿ. 80 ವರ್ಷ ಇಷ್ಟೊಂದು ಗಾಳಿ ಬೆಳಕು ಕೊಟ್ಟಿದ್ದಾರಲ್ಲ ಭಗವಂತ, ಅವನ ಕೃತಜ್ಞತೆ ಹೇಳಲೇ ಇವೆ ನಾನು ಅಂದಂತೆ ತಾತ. ಹಾಗಿದ್ದಾಗ ನಮಗೆ ದೇವರ ರೂಪಕ್ಕೆ ಕೃತಜ್ಞತೆ ಹೇಳಕ್ಕೆ ನಾವು ಮಾಡಿಕೊಂಡಿರ್ತಕ್ಕಂಥ ವಿಗ್ರಹಗಳು ರಾಮ ಕೃಷ್ಣ ಆಂಜನೇಯ ಗಣೇಶ. ಹೇಗೆ ಗಾಳಿ ಎಲ್ಲಾ ಕಡೆ ಇದ್ರು ಫ್ಯಾನು ಎಸಿಗಳ ಮುಖಾಂತರ ನಮ್ಮತ್ತ ತಿರುಗಿಸ್ಕೊಂತೀವೋ, ನಾವು ಅಲ್ಲಿ ಅಷ್ಟು ದಿಗ್ಬಂಧನ ಮಾಡಿ ಭಗವಂತನನ್ನ ಕೂಡಿಸಿರ್ತಕ್ಕಂಥ ಒಂದು ಜಾಗದಲ್ಲಿ ತಾತ್ವಿಕ ಪೂರ್ಣವಾಗಿ ಆ ದೇವರ ತತ್ವ ಶಕ್ತಿಗಳು ಜಾಸ್ತಿ ಆಗಿರೋ ಜಾಗದಲ್ಲಿ ಕುತ್ಕೊಂಡು ಪ್ರಾರ್ಥನೆ ಅಂದ್ರೇನು? ನನಗೆ ಅದು ಕೊಡು ಇದು ಕೊಡು ಅಲ್ಲ, ನಮ್ಮಲ್ಲಿ ಏನೇನು ಇರಬಾರದಿದೆ ಟಾಕ್ಸಿಕ್ಸ್ ಅದನ್ನ ಕಳಿ ಅಂತ ಕೇಳ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಆಗುವಂತ ಸ್ಥಳವಾಗಿ ದೇವಸ್ಥಾನವನ್ನು ಆರಿಸ್ಕೊಂಡಿದ್ವಿ. ಹಾಗೆ ಮಹನೀಯ ಗುರುಗಳು ಎಂದರೋ ಮಹಾನುಭಾವರು ಅಂತ ಪ್ರಪಂಚದಲ್ಲಿದ್ರು, ನನ್ನಂತ ಅಮಾಯಕನ್ನ ತಂದು ಕೂಡಿಸಿ ಇವ್ರು ಗೌರವಂದನೆ ಮಾಡ್ತಾರೆ ಅಂತ ಹೇಳಿದ್ರೆ ಇದರ ಅರ್ಥ ನಾನು ಗುರು ಅಂತಲ್ಲ, ನನ್ನನ್ನ ತಾತ್ವಿಕವಾಗಿ ಅಂದ್ರೆ ಸಾಕ್ಷಿಯಾಗಿ, ಅಂದ್ರೆ ಇಷ್ಟೆಲ್ಲಾ ಗುರುಗಳಿಗೆ ಒಂದು ಉದಾಹರಣೆಯಾಗಿ ತಂದು ಕೂಡಿಸಿದ್ದಾರೆ ಅಂತ ಹೇಳಿ ವಿನಯಪೂರ್ವಕವಾಗಿ ಇಲ್ಲಿಲ್ಲ ಕೂತಿರ್ತಕ್ಕಂಥ ಗುರುಗಳಿಗೆ ನಾನು ಅದನ್ನು ಅರ್ಪಿಸ್ಬಿಡ್ತೀನಿ. ಜ್ಞಾನಾಂಜನ ಶಲಾಕಯ್ಯ ಚಕ್ಷುರ್ ನಿರ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಅಂದ್ರೆ ಯಾರು? ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ್ಯ. ಅಜ್ಞಾನ ಅಂತಕ್ಕಂಥ ಕತ್ತಲೆಯಲ್ಲಿರೋನಿಗೆ ಜ್ಞಾನ ಅಂತ ಬೆಳಕನ್ನು ತೋರಿಸ್ತಕ್ಕಂಥವನು. ಅಜ್ಞಾನದ ಈ ಮೋಹದಿಂದ ಕಣ್ಣುಗಳು ಮುಚ್ಚೋಗಿರತಕ್ಕಂಥವನಿಗೆ ಕಣ್ಣು ತೆಗೆಸಿ ಜ್ಞಾನದ ಪ್ರಪಂಚವನ್ನು ತೋರಿಸ್ತಕ್ಕಂಥವನು ಗುರು. ಆ ಗುರುವೇ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ. ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಗುರು ಆದ್ಮೇಲೆ ಪರಬ್ರಹ್ಮ ಯಾರು? ಅಷ್ಟಕ್ಕೂ ಮೀರಿದ ಶಕ್ತಿ, ಸಕಲ ಜೀವರಾಶಿಗಳ ಚೈತನ್ಯ. ಆ ಪರಬ್ರಹ್ಮವೂ ಕೂಡ ಗುರುವೇ. ಗುರು ಅಂದ್ರೆ ಸಂಸ್ಕೃತದ ಪದ. ಕನ್ನಡದಲ್ಲಿರ್ತಕ್ಕಂಥ ಪ್ರತಿಯೊಂದು ಪದಗಳಿಗೂ ಕೂಡ ಸಾಕಷ್ಟು ಮೂಲಭೂತ ಎಲ್ಲ ದೇವತೆಗಳು ಮಾತಾಡ್ತಕ್ಕಂಥ ಭಾಷಾಸು ಮುದರ ಮುಖ್ಯ ದಿವ್ಯ ಗೀರ್ವಾಣ ಭಾರತ. ಭಾಷಾಸು ಮಧುರ ಮುಖ್ಯ ದಿವ್ಯ ಗೀರ್ವಾಣ ಭಾರತ. ಗೀರ್ವಾಣ ಅಂದ್ರೆ ದೇವತೆಗಳು ಮಾತಾಡ್ತಕ್ಕಂಥ ಸಂಸ್ಕೃತ. ಈ ಕುವೆಂಪು ರಾಷ್ಟ್ರಕವಿಯವರಿದ್ದಾರಲ್ಲ, ಅವರ ಜಾಗದಲ್ಲಿ ನಿಂತ್ಕೊಂಡು ಸಂಸ್ಕೃತವನ್ನು ನೆನೆಸ್ಕೊಳ್ಳೋದು ಹೆಮ್ಮೆ. ಯಾಕೆಂದ್ರೆ ಸಂಸ್ಕೃತ ಭೂಯಿಷ್ಠತೆಯನ್ನ, ಸಂಸ್ಕೃತದಲ್ಲಿರ್ತಕ್ಕಂಥ ಶಬ್ದ ಲಾಲಿತ್ಯವನ್ನ ನಾವು ನೋಡಬೇಕು ಅಂತ ಹೇಳಿದ್ರೆ ರಾಷ್ಟ್ರ ಕವಿ ಕುವೆಂಪು ಅವರ ಕವನಗಳಲ್ಲಿ, ಆಮೇಲೆ ನಾಟಕಗಳಲ್ಲಿ, ಕಾದಂಬರಿಗಳಲ್ಲಿ ಯಥೇಚ್ಛವಾಗಿ ಕಾಣಬಹುದು. ಅದರಲ್ಲೂ ರಾಮಾಯಣ ದರ್ಶನದಲ್ಲಿ ನನಗೆ ತಿಳಿದಂಗೆ ಅರ್ಧಕ್ಕರ್ಧ ಭಾಗ ಸಂಸ್ಕೃತ ಇದೆ. ಅದ್ಭುತವಾಗಿ ಸಂಸ್ಕೃತವನ್ನು ಛಂದೋಬದ್ಧವಾಗಿ ಬಳಸಿರ್ತಕ್ಕಂಥ ಮಹಾಕವಿ ಕುವೆಂಪು. ಮೃತ್ಕಲಾ ಪ್ರತಿಮೆಯೊಳ್ ಚಿತ್ಕಲಾ ಬಿಂಬಮಂ ಪ್ರತಿಷ್ಠಿತಂ ತಾನಪ್ಪವೋರು. ಮೃತ್ಕಲಾ ಪ್ರತಿಮೆಯೊಳ್ ಚಿತ್ಕಲಾ ಬಿಂಬಂ
ಪ್ರತಿಷ್ಠಿತಂ ತಾನಪ್ಪವೋಲ್. ಎಂಥ ಸಂಸ್ಕೃತ! ಮೃತ್ಕಲ, ಮೃಣ್ಮಯವಾದ ಶರೀರದಲ್ಲಿ ಚಿತ್ಕಲ, ಜಗನ್ಯಾಯಮಕನಾದ ಚೈತನ್ಯದ ಬಿಂಬ ಆತ್ಮ ಅಂತಕ್ಕಂಥದ್ದನ್ನ ಪ್ರತಿಷ್ಠಾಪಿಸಿದಾಗೆ, ಓ ರಾಮಾಯಣದ ದಿವ್ಯ ಚೇತನೆಗಳ ಬನ್ನಿ ಅವತರಿಸಿ. ರಾಮಾಯಣದ ದಿವ್ಯ ಚೇತನೆಗಳೇ, ನಾನಿದನ್ನು ಬರೀತಾ ಇಲ್ಲ, ಬನ್ನಿ ಅವತರಿಸಿ. ಪಿಂತೆ ವಾಲ್ಮೀಕಿಯಲ್ಲಿನ ಕಥೆಯಾದಳು ಮರುಹುಟ್ಟು ಹೊಡೆದಂತೆ. ಹಿಂದೆ ವಾಲ್ಮೀಕಿ ಬರೆದಂತ ಕಥೆಯಾದರೂ ಕೂಡ ಮತ್ತೊಂದು ಹುಟ್ಟು ಬಂದಂತೆ ನಾನು ಬರೀತಾ ಇದ್ದೀನಿ. ಅದರೊಳಗಡೆ ಬಂದು ನೀವು ಅವತರಿಸಿ. ರಾಮಾಯಣ ದರ್ಶನದಿಂದ ಕುವೆಂಪುವನ್ನು ಉಂಟು ಮಾಡಿ, ಅವರು ಹೇಳಿದ್ರಲ್ಲ ಮಧು, ಆ ರೀತಿಯಲ್ಲಿ ಅಂತಹ ಸಂಸ್ಕೃತದ ವಾಗ್ಗೇಯಕಾರಕರ ಸ್ಥಳದಲ್ಲಿ ನಿಂತು ಸಂಸ್ಕೃತದ ಬಗ್ಗೆ ಹೇಳೋದು ತುಂಬಾ ಖುಷಿ ಆಗುತ್ತೆ. ಗುರು ಅಂದ್ರೆ ನನಗಿವತ್ತಿಗೆ ಗುರು ನನಗೆ ಅರ್ಪಣೆ ಅಂತ ಹೇಳಿ ನಾನು ಕುವೆಂಪುಗೆ ಇದನ್ನು ಅರ್ಪಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಸಕಲ ಕವಿಗಳಿಗೂ ಅವರೇ ಗುರು. ಹೇಗೆ ಸಂಸ್ಕೃತದಲ್ಲಿ ಕವಿ ಕುಲ ಗುರು ಅಂದ್ರೆ ಕಾಳಿದಾಸನು, ಕನ್ನಡ ಕವಿ ಕುಲ ಗುರು ಅಂತ ಹೇಳಿದ್ರೆ ಅದು ಕುವೆಂಪುನೇ. ಅವರಿಗೆ ಈ ಗೌರವ ಸಲ್ಲಬೇಕು. ಗುರು, ಗು ಅಂದ್ರೆ ಕತ್ತಲು, ರು ಅಂದ್ರೆ ಬೆಳಕು. ಕತ್ತಲನ್ನ ಯಾರು ಕಳೀತಾರೋ ಅವರೇ ಗುರು. ಕತ್ತಲು ಅಂದ್ರೆ ಡಾರ್ಕ್ನೆಸ್, ಬೆಳಕಿಲ್ದಿರೋದಲ್ಲ. ಅಜ್ಞಾನದ ಕತ್ತಲನ್ನ ಜ್ಞಾನದ ಬೆಳಕನ್ನು ತೋರಿಸಿ ಯಾರು ಕಳೀತಾರೋ ಅವರನ್ನ ಗುರು ಅಂತ ಕರೀತಾರೆ. ಈಗ ತಾನೇ ಅವ್ರು ಹೇಳಿದ್ರು, ವರ್ಣ ಮಾತ್ರ ಕಲಿಸಿದಾತಂ ಗುರು. ಒಂದೇ ಒಂದು ಅಕ್ಷರವನ್ನು ಕಲಿಸಿದ್ರು. ಅಕ್ಷರ ಅಂತ ಹೇಳಿದ್ರೆ ಆ ಈನೇ ಅಲ್ಲ, ಈಗೆಲ್ಲ ಹೀಗ್ ಮಾಡಪ್ಪ ಅಂತ. ಅದನ್ನು ಸರ್ವಜ್ಞ ಇನ್ನ ಸುಲಭವಾಗಿ ಹೇಳ್ತಾನೆ. ಊರಿಂಗೆ ದಾರಿಯನ್ನು ಯಾರು ತೋರಿದಡೆ, ಸಾರಾಯದ ನಿಜವ ತೋರುವ ಗುರುತ ಯಾರಾದೊಡೇನು ಸರ್ವಜ್ಞ. ಊರಿಗೆ ದಾರಿ ತೋರಿಸ್ತಕ್ಕಂಥ ನೀವೊಂದು ದಾರಿ ತಪ್ಪೋಗಿದ್ದೀರಿ, ಅಲ್ಲಿ ಸಿಗ್ನಲ್ ಇಲ್ಲ, ಕುಪ್ಪಳ್ಳಿ ಎಲ್ಲೋ ಬಂದಿದ್ದೀರಿ, ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಎಲ್ಲಿ ಅಂತ ಮಾಡ್ಬೇಕಲ್ಲ, ಕುರಿ ಮೇಸ ಹುಡುಗನು ದನಕಾಯಿ ಹುಡುಗ ನಿಂತಿರ್ತಾನೆ, ಬನ್ನಿ ಸ್ವಾಮಿ ನಾನು ತೋರಿಸ್ತೀನಿ ನೋಡಿ ಇದೇರಾ ಅಂತ ತೋರಿಸ್ದ. ನೀವ್ ಎಲ್ಲೆಲ್ಲೋ ಹುಡುಕ್ತಾ ಇದ್ದಿದ್ದು 2 ನಿಮಿಷದಲ್ಲಿ ನಿಮ್ಗೆ ದಾರಿ ತೋರಿಸಿದಂಥವನು ಆ ಕ್ಷಣಕ್ಕೆ ನಿಮಗೆ ಗುರುವಲ್ಲವೇ? ಯಾರು ನಿಮಗೆ ಒದ್ದಾಡ್ತಾ ಇರುವಾಗ ಏನ್ ಸತ್ಯ ಏನ್ ಮಿಥ್ಯ ಅಂತ ಒದ್ದಾಡ್ತಾ ಇರುವಾಗ ದಾರಿ ತೋರಿಸ್ತಾರೋ ಅವರನ್ನ ಗುರು ಅಂತ ಕರಿಬೇಕು. ಅವರಿಗೆ ವಯಸ್ಸಿನ ಹಿಂಗಿಲ್ಲ. ಊರಿಂಗೆ ದಾರಿಯನ್ನು ಯಾರು ತೋಡಿದರು, ಅವನು ಚಿಕ್ಕನೋ. ಮಂಚಿ ಮಾಟ ಚಪ್ಪಿನವಾಡು ಬಾಲುಡೈತೇನೇನಿ ವೃದ್ಧುಡೈತೇನೇನಿ ಬೀದಿನವಾಡು ಧನ್ಯಡು ಸುಮತಿ. ದಾಸನಾದೆನು ಅಂತ, ದಾಸನಾದೆನು ಅನ್ನೋ 19ನೇ ಕವನ ಕೈಯಲ್ಲಿದ್ದರೆ ತೆಗೆದು ನೋಡ್ಕೊಳ್ಳಿ. ಪುರಂದರದಾಸ್ ಹೇಳ್ತಾರೆ ದಾಸನಾಗಬೇಕು ಅಂತ. ದಾಸರ ಮನೆಯ ದಾಸಾನು ದಾಸನ ಅಂತ. ನನಗೆ ಹೊಡೆದಿದ್ದು ದಾಸನಾಗಬಾರದು ಅಂತ. ಏನಿ ವಿಚಿತ್ರ ಅನ್ನೋದಕ್ಕೋಸ್ಕರ ಈ 2 ಲೈನ್ ಹೇಳ್ತೀನಿ. ದಾಸನಾದೆನು ನಾನು ನಾಶವಾದೆನು, ದಾಸನಾದೆನು ನಾನು ನಾಶವಾದೆನು. ಭವದ ಪಾಶಗಳಿಗೆ ಸಿಲುಕಿ ಹಲವು ದೋಷಗಳಿಂದ ಕೂಡಿ ದಾಸನಾದೆನು ನಾನು ನಾಶವಾದೆನು. ಹಣಕ್ಕೆ ದಾಸ ಋಣಕ್ಕೆ ದಾಸ ಗುಣಕ್ಕೆ ಆಗಲಿಲ್ಲ ದಾಸ. ಕಣ ಕಣದಲ್ಲೂ ಮೋಸ ಜನ ಜನ ಕಾಂಚಾಣ ದಾಸ. ದಾಸನಾದೆನು ನಾನು ನಾಶವಾದೆನು. ಉದರ ಪೋಷಣೆಗೆ ದಾಸ ಮಧುರ ಮಾತುಗಳಿಗೆ ದಾಸ. ಏನನ್ನ ರುಚಿ ರುಚಿಯ ತಿಂಡಿ ಬಂತು ಅಂದ್ರೆ ಸಾಕು. ಹಾಗೆ ಯಾರನ್ನ ನಮ್ಮನ್ನು ಹೋಳಿ ಅಟ್ಟಿಕ್ಕೇರಿಸ್ತಾ ಇದ್ದಾರೆ ಅಂದ್ರೆ ಹಾಲನ್ನು ಹಾಕ್ಸ್ಕೊಳಕ್ ಸರಿ, ಕಾಲನ್ನು ಹಾಕ್ಸ್ಕೊಳಕ್ ಸರಿ. ಉದರ ಪೋಷಣೆಗಳಿಗೆ ದಾಸ ಮಧುರ ಮಾತುಗಳಿಗೆ ದಾಸ. ಎದುರು ನಿಲ್ಲುವ ಭೀಮ ಬಲರ ಬಯಕೆಯಾದೆ ಭಂಡ ದಾಸ. ದಾಸನಾದೆನು ನಾನು ನಾಶವಾದೆನು. ಬೊಮ್ಮನನ್ನು ಅರಿಯಲಿಲ್ಲ. ಡಾಕ್ಟರ್ BS ಮಂಜುನಾಥ್ ಅವರ ಜೊತೆ ಗಣ್ಯಮಾನ್ಯರು ಸಹಕರಿಸಿದ್ದಾರೆ. ಎಲ್ಲರೂ ಚಪ್ಪಾಳೆ ಮೂಲಕ ಪ್ರಶಸ್ತಿ ಪುರಸ್ಕೃತರನ್ನು ಗೌರವಿಸಿ. ಎಸ್ ಎಸ್ ಅವ್ನು ಹೇಳ್ಕೊಡ್ರು. ಅಯ್ಯ ಪವನ್ ಅವನನ್ನು ಬಿಡ್ಬೇಡ.
ಮಂಜು ಸ್ಕ್ರೀನ್. ಸರ್ ಇಲ್ಲಿ ನೋಡಿ ಅಲ್ಲ, ಹಾಗೆ ರೀ ಸರ್, ಇಲ್ಲಿ ನೋಡಿ ಅಲ್ಲ. ಎಸ್ ಸರ್. ಸರ್ ಅಮ್ಮ ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್. ಗಣಪತಿಗಳಿಗೆ ಶುಭ ಹಾರೈಸಿದ ಎಲ್ಲ ತಗೋ. ಗಣ್ಯಮಾನ್ಯರಿಗೂ ಧನ್ಯವಾದಗಳು. ದಂಪತಿಗಳಿಗೆ ಶುಭವಾಗಲಿ. ಮೊನ್ನೆ ಸ್ವಲ್ಪ ಹಿಂದೆ ಬಾ. ಹಾಂ, ಹಿರಿಯ ಪ್ರಾಥಮಿಕ ಶಾಲೆ ದೂರಾಸ್ಪುರ ಮಕ್ಕಳಿಗೆ ಡಾಕ್ಟರ್ PS ಮಂಜುನಾಥ್ ಅವರ